ಓಂ ಶ್ರೀ ಸಾಯಿರಾಮ್. ರಾಮಕಥಾ ರಸವಾಹಿನಿ ಅಧ್ಯಾಯ 25 ಲಂಕೆಗೆ ಸೇತುವೆ. ಶುಕಸಾರಣ. ಶ್ರೀರಾಮನು ಸೇನಾಧಿಪತಿಯನ್ನು ಕುರಿತು, ಓ ಕಪೀಶ, ಈ ವಿಭೀಷಣನನ್ನು ನಿಮ್ಮೊಂದಿಗೆ ಸೇರಿಸಿಕೋ. ಇವನನ್ನು ಬೇರೆಯವನೆಂದು ಭಾವಿಸದೆ ನಿಮ್ಮ ಸಖನೆಂದು ತಿಳಿ. ಇವನು ನನ್ನವನು ಎಂದು ಪ್ರಿಯ ವಚನಗಳನ್ನಾಡಿದನು. ಎಲ್ಲರೂ ಹೊರಟು ಸಮುದ್ರ ತೀರವನ್ನು ಸೇರಿದರು. ಸಮುದ್ರವನ್ನು ನೋಡಿ ರಾಮನು ಅದನ್ನು ದಾಟುವುದು ಹೇಗೆಂದು ಪ್ರಶ್ನಿಸಿದನು. ವಾನರರು ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಹೇಳಿದರು. ವಿಭೀಷಣನೆದ್ದು, ಓ ನಾಥ, ಸಮುದ್ರ ನಿಮ್ಮ ಕುಲಗುರು, ಸಾಗರ ಪುತ್ರರಿಂದ ಅದು ಹುಟ್ಟಿತು. ನೀವು ಸಂಕಲ್ಪಿಸಿದರೆ ಏನೂ ಪ್ರಯಾಸವಿಲ್ಲದೆ ವಾನರರು ಅದನ್ನು ದಾಟಬಲ್ಲರು ಎಂದನು. ಆ ಸಮಯದಲ್ಲಿ ರಾವಣನು ಕಳಿಸಿದ ಗೂಢಚಾರನೊಬ್ಬ ವಿಭೀಷಣನಿಗೆ ಕಾಣಿಸಿದನು. ವಿಭೀಷಣನು ಅವನನ್ನೊಯ್ದು ರಾಮನೆದುರು ನಿಲ್ಲಿಸಿದನು. ರಾಮನು ಏನೊಂದೂ ಹೇಳದಿದ್ದುದನ್ನು ನೋಡಿ ವಾನರರು ಅವನನ್ನು ಸುಗ್ರೀವನೆಡೆಗೆ ಕರೆದೊಯ್ದರು. ಸುಗ್ರೀವನು ಅವನ ಅಂಗಗಳನ್ನು ಕತ್ತರಿಸಿರೆಂದು ಆಜ್ಞಾಪಿಸಿದನು. ಅದರಂತೆ ವಾನರರು ಅವನಿಗೆ ಅನೇಕ ವಿಧವಾದ ಬಾಧೆಗಳನ್ನಿತ್ತರು. ಆ ಬಾಧೆಗಳನ್ನು ಸಹಿಸಲಾರದೆ ಅವನು ಗೋಳಾಡಿದನು. ಓ ವಾನರರೇ, ರಾಮನಾಣೆ, ನನ್ನ ಮೂಗು ಕಿವಿಗಳನ್ನು ಮಾತ್ರ ಕೊಯ್ಯದೆ ಬಿಡಿ ಎಂದು ಪ್ರಾರ್ಥಿಸಿದನು. ಅವನ ಗೋಳನ್ನು ಕೇಳಿ ಲಕ್ಷ್ಮಣನು ಅವನನ್ನು ಕರೆದು ತನ್ನಿ ಎಂದು ಆಜ್ಞಾಪಿಸಿದನು. ಅವನೊಂದಿಗೆ ಶಾಂತ ವಚನಗಳನ್ನಾಡಿ ಗೂಢಚಾರನನ್ನು ಹಿಂಸಿಸುವುದು ತರವಲ್ಲವೆಂದು ವಾನರರಿಗೆ ಹೇಳಿ ಒಂದು ಪತ್ರವನ್ನು ಬರೆದು ಗೂಢಚಾರನ ಕೈಗಿತ್ತು. ಈ ಪತ್ರವನ್ನು ರಾವಣನಿಗೆ ಕೊಡು ಮತ್ತು ಅವನಿಗೆ, ಎಲೋ ಕುಲಘಾತುಕ, ಈಗಲಾದರೂ ನಿನ್ನ ಹೃದಯವನ್ನು ಪರಿವರ್ತಿಸಿಕೊಂಡು ರಾಮನ ಪಾದಗಳ ಮೇಲೆ ಬೀಳು. ಅವನು ಕ್ಷಮಿಸುತ್ತಾನೆ. ಸುಮ್ಮನೆ ವಂಶವನ್ನೇ ನಾಶ ಮಾಡಿಕೊಳ್ಳಬೇಡ. ಹಾಗೆ ಮಾಡದಿದ್ದಲ್ಲಿ ನಿನ್ನ ಕಾಲ ಸಮೀಪಿಸಿದೆ ಎಂದು ನಾನು ಹೇಳಿದೆನೆಂದು ಹೇಳು ಎಂದು ಹೇಳಿ ಅವನನ್ನು ಹಿಂದಕ್ಕೆ ಕಳಿಸಿದನು. ಆ ದೂತನು ಸದ್ಯ ಬದುಕಿದೆನೆಂದು ಸಂತೋಷಿಸಿ ರಾಮಚಂದ್ರ ಪ್ರಭುವಿಗೆ ಜೈ ಎಂದು ರಾಮರೂಪವನ್ನು ಸ್ಮರಿಸುತ್ತಾ ಲಂಕೆಯನ್ನು ಸೇರಿ ನಡೆದ ವೃತ್ತಾಂತವನ್ನೆಲ್ಲ ರಾವಣನಿಗೆ ಹೇಳಿ ರಾಮನ ಸುಂದರ ವಿಗ್ರಹವನ್ನು ಅನೇಕ ವಿಧವಾಗಿ ವರ್ಣಿಸಿ ಲಕ್ಷ್ಮಣನ ಪತ್ರವನ್ನು ಅವನ ಕೈಗಿತ್ತನು. ರಾವಣನು ವಿಭೀಷಣನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದನು. ಅವನಿಗೆ ಮೃತ್ಯು ಸಮೀಪಿಸಿದೆ. ಕಾಲಿಗೆ ಹೂಳು ಹಿಡಿದ ಹಾಗೆ ಆ ನಿರ್ಭಾಗ್ಯನು ಲಂಕಾ ರಾಜ್ಯವನ್ನು ಬಿಟ್ಟು ನನ್ನ ಶತ್ರುವನ್ನು ಶರಣು ಹೋಗಿದ್ದಾನೆ ಎಂದು ರೋಷ ಕಾರಿದನು. ದೂತನನ್ನು ಕುರಿತು, ಎಲವೋ ಶುಕ, ನಿನಗೆ ಅವರ ದರ್ಶನ ಹೇಗಾಯಿತು? ನನ್ನ ತೇಜೋಬಲವನ್ನು ಅವರಿಗೆ ತಿಳಿಸಿದೆಯಾ? ಅವರ ತೇಜೋಬಲವನ್ನು ವಿವರವಾಗಿ ತಿಳಿಸು ಎಂದು ಆಜ್ಞಾಪಿಸಿದನು. ದೂತನು ಕೈಜೋಡಿಸಿಕೊಂಡು, ಓ ನಾಥ, ನೀವು ಕಟಾಕ್ಷಿಸಿ ಶಾಂತವಾಗಿ ನನ್ನ ಮಾತುಗಳನ್ನು ಕೇಳಬೇಕೆಂದು ಬಿನ್ನವಿಸುತ್ತೇನೆ. ಯಾವಾಗ ನಿಮ್ಮ ಸೋದರನು ರಾಮನೊಂದಿಗೆ ಸಖ್ಯ ಮಾಡಿಕೊಂಡನೋ ಆಗಲೇ ನಿಮ್ಮ ತಮ್ಮನಿಗೆ ರಾಮನು ಲಂಕಾ ರಾಜ್ಯದ ಪಟ್ಟ ಕಟ್ಟಿದನು. ನಾನು ನಿಮ್ಮ ದೂತನೆನ್ನುವುದನ್ನು ತಿಳಿದು ವಾನರರು ನನ್ನನ್ನು ಅನೇಕ ವಿಧವಾಗಿ ಬಾಧಿಸಿದರು. ನಾನು ರಾಮನ ಮೇಲೆ ಆಣೆ ಮಾಡಿದ್ದರಿಂದ ನನ್ನ ಮೂಗು ಕಿವಿಗಳನ್ನು ಕೊಯ್ಯದೇ ಬಿಟ್ಟರು. ವಾನರ ಸೈನ್ಯಬಲ. 1000 ಮುಖದಿಂದಲೂ ಸಹ ನಾನು ಆ ವಾನರರ ದಳವನ್ನು, ಅವರ ಬಲವನ್ನು ವರ್ಣಿಸಲಾರೆ. ಅವರಲ್ಲಿ ಬಣ್ಣ ಬಣ್ಣದ ವಾನರರಿದ್ದಾರೆ, ಜಾಂಬವಂತರಿದ್ದಾರೆ. ಅವರನ್ನು ನೋಡಿದರೆ ಸಾಕು, ನೆನೆದರೆ ಸಾಕು, ಭಯವಾಗುತ್ತದೆ. ನಿಮ್ಮ ಕುಮಾರನನ್ನು ಕೊಂದು ಲಂಕಾನಗರವನ್ನು ದಹಿಸಿದವನು ಕೇವಲ ಒಬ್ಬ ವಾನರ ಮಾತ್ರ. ಏನು ಅವನ ಆ ಬಲ! ರಾಮನ ಪ್ರತಾಪದಿಂದ ಅತ್ಯಲ್ಪನಾದ ವಾನರ ಸಹಿತ ಮಹಾಬಲವಂತನಾಗಿದ್ದಾನೆ. ಅನೇಕ ಹೆಸರುಗಳುಳ್ಳ ವಾನರ ಯೋಧರಿದ್ದಾರೆ. ಒಬ್ಬೊಬ್ಬನಿಗೂ ಹಲವು ಆನೆಗಳ ಬಲವಿದೆ. ದ್ವಿವಿಧ, ಮೈಂದ, ನೀಲ, ನಲ, ಅಂಗದ, ವಿಕಟ, ದಧಿಮುಖ, ಕೇಸರಿ, ಕುಮುದ, ಗಜ, ಗವಾಕ್ಷ, ಜಾಂಬವಂತ ಎನ್ನುವ ಈ ಮಹಾಬಲರು ಸೇನಾಧಿಪತಿಗಳು. ಅವರೆಲ್ಲರೂ ಸುಗ್ರೀವನ ಸರಿಸಮಾನ ಬಲಶಾಲಿಗಳು. ಅಂಥ ಸರಿಸಮಾನ ಬಲಶಾಲಿಗಳು ಅವರಲ್ಲಿ ಇನ್ನೂ ಎಷ್ಟೋ ಲಕ್ಷೋಪಲಕ್ಷ ಮಂದಿ ಇದ್ದಾರೆ. ಲೆಕ್ಕಕ್ಕೆ ಮೀರಿದಷ್ಟು ವಾನರರನ್ನು ಲೆಕ್ಕ ಮಾಡುವುದು ಸಾಧ್ಯವಿಲ್ಲ. ಅವರೆಲ್ಲರೂ ಅತಿ ಪರಾಕ್ರಮಶಾಲಿಗಳು. 3 ಲೋಕಗಳನ್ನು ಕ್ಷಣ ಮಾತ್ರದಲ್ಲಿ ತೃಣ ಸಮಾನವಾಗಿ ಜಯಿಸಬಲ್ಲರು.
ಓ ರಾಜ, ಅದು 18 ಪದ್ಮಗಳ ವಾನರ ಸೈನ್ಯವೆಂದು ಕೇಳಿದ್ದೇನೆ. ಅವರಿಗೆ ಬೇರೆ ಬೇರೆ ಸೇನಾಧಿಪತಿಗಳಿದ್ದಾರೆ. ಯುದ್ಧದಲ್ಲಿ ನಿಮ್ಮನ್ನು ಜಯಿಸಲು ಅಸಾಧ್ಯವೆಂದು ಅಧೈರ್ಯಪಟ್ಟ ವಾನರನೊಬ್ಬನಾದರೂ ಅವರಲ್ಲಿಲ್ಲ. ಅವರೆಲ್ಲ ಈ ಪಟ್ಟಣದ ಮೇಲೆ ಬೀಳಲು ಸಿದ್ಧರಾಗಿ ಕೈ ಮಸೆದುಕೊಳ್ಳುತ್ತಿದ್ದಾರೆ. ಇದುವರೆಗೂ ಇನ್ನೂ ರಾಮನ ಆಜ್ಞೆಯಾಗಿಲ್ಲ. ಸಮುದ್ರವು ದಾರಿ ಮಾಡಿಕೊಡಲಿ ಬಿಡಲಿ, ಅವರು ಸಮುದ್ರಕ್ಕೆ ಕಲ್ಲು ಕಟ್ಟಿ ತಮ್ಮ ಕಾರ್ಯ ಸಾಧಿಸಲು ಸಿದ್ಧವಾಗಿದ್ದಾರೆ. ರಾವಣನನ್ನು ಒಂದು ಕ್ಷಣದಲ್ಲಿ ಸುಟ್ಟು ಭಸ್ಮ ಮಾಡುತ್ತೇವೆಂದು ವಾನರರು ಹಲ್ಲು ಕಡಿಯುತ್ತಿದ್ದಾರೆ. ಅವರ ಗರ್ಜನೆ, ಅವರ ವೀರಾಲಾಪಗಳನ್ನು ಕೇಳಿದರೆ ಭಯವಾಗುವುದು. ರಾವಣನ ಹೆಸರನ್ನು ಕೇಳಿದೊಡನೆ ನೆಲದಿಂದ ಮರದ ತುದಿಯವರೆಗೆ ಹಾರುತ್ತಾ ಚೆಂಡಿನಂತೆ ನೆಗೆಯುತ್ತಿದ್ದಾರೆ. ಆ ವಾನರ ಭಲ್ಲೂಕ ಮಹಾಶೂರರು ಲಂಕಾ ನಗರವನ್ನು ಭಕ್ಷಿಸಲು ಹಾತೊರೆಯುತ್ತಿದ್ದಾರೆ. ಅವರೆಲ್ಲರಿಗೂ ರಾಮನೇ ಯಜಮಾನ. ಅವರು ಕೋಟಿ ಕಾಲಾಂತಕರನ್ನು ಒಂದು ಕ್ಷಣದಲ್ಲಿ ನುಂಗಬಲ್ಲರು. ಇನ್ನು ರಾಮನ ತೇಜೋಬಲವನ್ನೂ ಬುದ್ಧಿಯನ್ನೂ ಶತಸಹಸ್ರ ಶೇಷರೂ ಸಹ ವರ್ಣಿಸಲಾರರು. ಅವನು ಒಂದು ಬಾಣದಿಂದಲೇ ಸಮುದ್ರವನ್ನು ಶೋಧಿಸಬಲ್ಲ. ನಿಮ್ಮ ತಮ್ಮನು ಮೊದಲು ಹೇಳಿದಂತೆ ಅವನು ಕೃಪಾಳು ಎಂದು ಶುಕಸಾರಣನು ವರ್ಣಿಸಿದನು. ಇದನ್ನು ಕೇಳಿ ರಾವಣನು ಗೊಳ್ಳನೆ ನಕ್ಕು, ಓಹೋ, ಅವನು ಅಂಥ ಬುದ್ಧಿವಂತನೇ, ಅವನ ಸೈನಿಕರು ವಾನರರೇ. ವಿಭೀಷಣನಂತೆ ತಲೆ ಕೆಟ್ಟು ನೀನು ಆ ಮೂರ್ಖನನ್ನು ಇಷ್ಟು ವರ್ಣಿಸುತ್ತಿರುವೆಯೇನು? ಆ ಕೋತಿಗಳ ಬಲ ತೇಜೋ ಸಂಪತ್ತನ್ನು ಇಷ್ಟು ವರ್ಣಿಸುವುದರಲ್ಲಿ ಅರ್ಥವಿಲ್ಲ. ನಿನ್ನ ಬಕವಾದವನ್ನು ಸಾಕು ಮಾಡು. ಅಷ್ಟು ಬಲಶಾಲಿಗಳೇ ಆ ವಾನರರು. ಛೀ ಛೀ, ಸಾಕು ಸಾಕು. ನಾನು ಈ ಮೊದಲೇ ಸುಗ್ರೀವನ ಬಲವನ್ನು ಕುರಿತು ಕೇಳಿದ್ದೆ. ತಲೆ ಕೆಟ್ಟ ವಿಭೀಷಣನು ರಾಮನ ಮಂತ್ರಿತ್ವ ಮಾಡಿದ ಮೇಲೆ ಶ್ರೀ ವಿಜಯ ವಿಭೂತಿಗಳು ರಾಮನಿಗೆ ಲಭಿಸುವುದಿಲ್ಲ ಎಂದನು. ರಾವಣನ ಮಾತನ್ನು ಕೇಳಿ ಶುಕಸಾರಣನು ತನ್ನೊಳಗೆ ಅವನ ವಿಪರೀತ ಬುದ್ಧಿಗೆ ಮರುಗಿ ಕೈಜೋಡಿಸಿಕೊಂಡು ನಿಂತನು. ರಾವಣನು ತನಗಿತ್ತ ಪತ್ರವನ್ನೊಡೆದು ಓದಿ ವಿಕಟವಾಗಿ ನಗುತ್ತಾ ಮಂತ್ರಿಯ ಕೈಗಿತ್ತು. ಎಲೋ ಮೂರ್ಖ, ಹೆಚ್ಚು ಮಾತಿನಿಂದ ಪ್ರಯೋಜನವಿಲ್ಲ. ಕೌಜಗನ ಹಕ್ಕಿ ತನ್ನ ಮರಿಗಳನ್ನು ರಕ್ಷಿಸಲು ಆಕಾಶ ಕೆಳಗೆ ಬೀಳದಂತೆ ತಲೆಯನ್ನು ಮೇಲೆತ್ತುವಂತೆ ಈ ತಪಶ್ಶಾಲರು, ಈ ಅರ್ಭಕರು ಮಾತಿನಿಂದ ನನ್ನನ್ನು ಬೆದರಿಸುತ್ತಿದ್ದಾರೆ. ಮಾತಿನಿಂದ ನನ್ನನ್ನು ಯಾರಾದರೂ ಜಯಿಸುವರೇ ಎಂದು ಗರ್ಜಿಸಿದನು. ಶುಕನು, ಓ ನಾಥ, ಇದೆಲ್ಲವೂ ಸತ್ಯ. ಆ ಪತ್ರದಲ್ಲಿ ಬರೆದಿರುವ ವಿಷಯಗಳನ್ನೆಲ್ಲ ಚೆನ್ನಾಗಿ ಆಲೋಚಿಸಿ ನಿಮ್ಮ ಅಭಿಮಾನವನ್ನು ಬಿಟ್ಟು ನನ್ನ ಮಾತನ್ನು ಕೇಳಿ. ರಾಮನೊಂದಿಗೆ ವೈರ ಬೇಡ. ಅವನ ಸ್ವಭಾವ ಅತಿ ಕೋಮಲ. ಅವನು ತ್ರಿಲೋಕಾಧಿಪತಿ. ನೀವು ಅವನಲ್ಲಿ ಶರಣು ಹೋದದ್ದೇ ಆದರೆ ಅವನು ನಮ್ಮನ್ನು ರಕ್ಷಿಸುವನು, ನಿಮ್ಮ ಅಪರಾಧವನ್ನು ಮನ್ನಿಸುವನು. ಜಾನಕಿಯನ್ನು ಅವನಿಗರ್ಪಿಸಿ ನನ್ನ ಬಿನ್ನಪವನ್ನು ಕೇಳಿ ಎಂದು ಬಹು ವಿಧವಾಗಿ ಬೇಡಿಕೊಂಡನು. ರಾವಣನು ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು, ಏನೂ, ನನ್ನನ್ನು ಅಪರಾಧಿ ಎಂದು ತಿಳಿದೆಯಾ ಮೂರ್ಖ? ನಾನು ಹೋಗಿ ಆ ಅರ್ಭಕನಲ್ಲಿ ಶರಣು ಹೋಗಬೇಕೆಂದು ಹೇಳಿದೆಯಾ? ಎಷ್ಟು ಧೈರ್ಯ ನಿನಗೆ ಎಂದು ಅವನನ್ನು ಕಾಲಿನಿಂದ ಒದ್ದು ಕೆಡವಿದನು. ಶುಕಸಾರಣನು ಅಲ್ಲಿಂದ ಹೊರಟು ಲಂಕೆಯನ್ನು ತ್ಯಜಿಸಿ ರಾಮನ ಚರಣಗಳ ಬಳಿ ಸೇರಿದನು. ಅವನನ್ನು ಪುನಃ ನೋಡಿದ ವಾನರರು ಉದ್ರೇಕವನ್ನು ಹೊರಗೆಡವದೆ ರಾಮಾಜ್ಞೆಗಾಗಿ ಕಾದರು. ಸುಗ್ರೀವನು ಅವನನ್ನು ರಾಮನ ಸನ್ನಿಧಿಗೆ ಕರೆದೊಯ್ದನು. ಶುಕನು ರಾಮನ ಪಾದಗಳ ಮೇಲೆ ಬಿದ್ದು ತನ್ನ ಕಥೆಯನ್ನೆಲ್ಲ ಹೇಳಿ ವಿಭೀಷಣನಂತೆ ತಾನೂ ಶರಣು ಬಂದಿರುವುದಾಗಿಯೂ ತನ್ನನ್ನು ಕಾಪಾಡಬೇಕೆಂದು ಪರಿಪರಿಯಾಗಿ ಪ್ರಾರ್ಥಿಸಿದನು. ಕರುಣಾ ಸ್ವಭಾವದವನಾದ ರಾಮನು ಶುಕನನ್ನು ಮನ್ನಿಸಿದನು. ವಾನರ ವೀರರನ್ನು ಬರಮಾಡಿಕೊಂಡು ಶುಕನನ್ನು ಕೂಡ ಸೋದರನಾಗಿ ಭಾವಿಸಬೇಕೆಂದು ಆಜ್ಞಾಪಿಸಿದನು. ಶುಕನು ರಾಮನನ್ನು ಅನೇಕ ವಿಧವಾಗಿ ಕೊಂಡಾಡಿದನು. ರಾಮ ಲಕ್ಷ್ಮಣರಿಗೆ ನಮಸ್ಕರಿಸಿ ಧನ್ಯನಾದನು. ನಲ ನೀಲ. ನಂತರ ರಾಮನು ಲಕ್ಷ್ಮಣನನ್ನು ಕರೆದು, ಧನುರ್ಬಾಣಗಳನ್ನು ತೆಗೆದುಕೊಂಡು ಬಾ, ಅಗ್ನಿಬಾಣದಿಂದ ಸಮುದ್ರವನ್ನು ಒಣಗಿಸುತ್ತೇನೆ ಎಂದನು. ಮೂರ್ಖರಿಗೆ ವಿನಯವನ್ನು, ಕುಟಿಲ ಸ್ವಭಾವದವರಿಗೆ ನ್ಯಾಯವನ್ನು, ಕೃಪಣರಿಗೆ ನೀತಿ ಬೋಧೆಯನ್ನು, ಮಮಕಾರವುಳ್ಳವರಿಗೆ ಜ್ಞಾನವನ್ನು, ಲೋಭಿಗಳಿಗೆ ವೈರಾಗ್ಯವನ್ನು, ಕೋಪಿಷ್ಠರಿಗೆ ಶಾಂತಿಯನ್ನು,
ಕಾಮಾತುರರಿಗೆ ಹರಿಕಥೆಯನ್ನು ಹೇಳುವುದು ಕಲ್ಲು ನೆಲದ ಮೇಲೆ ಬೀಜ ಚೆಲ್ಲಿದಂತೆ ವ್ಯರ್ಥ ಎಂದು ಹೇಳಿ ಧನುಸ್ಸನ್ನೆತ್ತಿ ಹೆದೆ ಏರಿಸಿ ಬಾಣ ಹೂಡಿದನು. ಅವನ ಪರಾಕ್ರಮವನ್ನು ನೋಡಿ ಲಕ್ಷ್ಮಣನು ಭಯಗೊಂಡನು. ರಾಮನು ಬಾಣ ಹೂಡಿದ್ದನ್ನು ನೋಡಿ ಸಮುದ್ರನಿಗೆ ಎದೆ ಬಡಿದುಕೊಳ್ಳಲಾರಂಭಿಸಿತು. ಮೀನು ಮೊಸಳೆ ಮೊದಲಾದವುಗಳು ವ್ಯಾಕುಲಪಟ್ಟಿತು. ಸಮುದ್ರನು ಭಯಪಟ್ಟನೋ ಎನ್ನುವಂತೆ ನೀರು ಬತ್ತಿತು. ಸಮುದ್ರನು ರಾಮಚರಣಗಳಿಗೆ ನಮಸ್ಕರಿಸುತ್ತಿದ್ದಾನೋ ಎನ್ನುವಂತೆ ರಾಮನು ಕುಳಿತಿದ್ದ ಸ್ಥಳಕ್ಕೆ ಅಲೆಗಳು ಒಂದರ ಮೇಲೊಂದು ಬಂದು ಅವನ ಪಾದಗಳನ್ನು ಸ್ಪರ್ಶಿಸುತ್ತಿದ್ದವು. ಆಗ ಒಂದು ಅಶರೀರ ವಾಣಿ ನುಡಿಯಿತು. ನಾಥ, ನಿಮ್ಮ ಸೈನ್ಯದಲ್ಲಿ ನಲ ನೀಲ ಎನ್ನುವವರಿಬ್ಬರು ಸೇನಾಧಿಪತಿಗಳಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಮುನಿಶಾಪ ಉಂಟಾಯಿತು. ಆ ಶಾಪವೇ ಈಗ ಆಶೀರ್ವಚನವಾಗಿದೆ. ಆ ಪೂರ್ವ ವೃತ್ತಾಂತವನ್ನು ಹೇಳುತ್ತೇನೆ ಕೇಳಿ. ನದಿ ತೀರದ ಋಷ್ಯಾಶ್ರಮವೊಂದರಲ್ಲಿ ಋಷಿಯೊಬ್ಬ ತಪಸ್ಸು ಮಾಡುತ್ತಿದ್ದಾಗ ಚಿಕ್ಕ ವಯಸ್ಸಿನ ಈ ನಲನೀಲರು ಅವನ ಸಾಲಿಗ್ರಾಮಗಳನ್ನು ಅಪಹರಿಸಿ ಅವುಗಳನ್ನು ನೀರಿನಲ್ಲಿ ಎಸೆದರು. ಆಗ ಋಷಿಯು ಕೋಪಗೊಂಡು, ಎಲವೋ ಬಾಲಕರೇ, ನೀವು ನೀರಿಗೆಸೆದ ವಸ್ತುಗಳೆಲ್ಲವೂ ಮುಳುಗದೇ ಹೋಗಲಿ, ಕದಲದೆ ತೇಲಲಿ ಎಂದು ಶಪಿಸಿದನು. ಆದ್ದರಿಂದ ಅವರು ನೀರಿನಲ್ಲೆಸೆದ ಪ್ರತಿಯೊಂದು ಕಲ್ಲೂ ತೇಲುವುದು. ಆ ಕಲ್ಲುಗಳ ಮೇಲೆ ನಿಮ್ಮ ನಾಮವನ್ನು ಬರೆಸಿ ಹಾಕಿ, ಹಾಗೆ ಮಾಡಿದರೆ ಪರ್ವತಗಳೂ ಕೂಡ ನನ್ನಲ್ಲಿ ತೇಲಾಡುವುವು. ಜೊತೆಗೆ ನಾನೂ ನಿಮಗೆ ಸಹಾಯ ಮಾಡುತ್ತೇನೆ. ಸತ್ಯಾನ್ವೇಷಣೆಗೆ ಪ್ರಕೃತಿ ಕೂಡ ಸಹಾಯ ಮಾಡುವುದು ಎಂದು ಸಮುದ್ರನು ಹೇಳಿದನು. ಹೂಡಿದ ಬಾಣವನ್ನು ಹಿಂತೆಗೆದುಕೊಳ್ಳಲಾಗದಾದ್ದರಿಂದ ರಾಮನು ಬಾಣವನ್ನು ಪ್ರಯೋಗಿಸಿದನು. ಆ ಅಗ್ನಿ ಬಾಣದ ಪ್ರಭಾವದಿಂದ ಆ ಪ್ರದೇಶ ಜಲಶೂನ್ಯವಾಯಿತು. ಆ ಪ್ರದೇಶವು ಪ್ರಕೃತಿ ಸಂಪತ್ತಿನಿಂದ ತುಂಬಿತು. ಸೇತುವೆಯ ನಿರ್ಮಾಣ. ನಂತರ ರಾಮನು ಮಂತ್ರಿಗಳನ್ನು ಕರೆದು, ತಡ ಮಾಡದೆ ಸೇತುವೆ ನಿರ್ಮಾಣ ಮಾಡಿ ಎಂದು ಆಜ್ಞಾಪಿಸಿದನು. ಹನುಮಂತನು, ರಾಮ, ನಿಮ್ಮ ನಾಮವೇ ಜೀವಿಗಳಿಗೆ ಭದ್ರವಾದ ಸೇತುವೆ, ಅದಕ್ಕೆ ಮಿಗಿಲಾದದ್ದು ಬೇರೇನಿದೆ ಎಂದನು. ಜಾಂಬವಂತನೂ, ಓ ನಾಥ, ನಿಮ್ಮ ಪ್ರತಾಪವೆನ್ನುವ ಬಡಬಾಗ್ನಿಯಿಂದ ಈ ಸಮುದ್ರವು ಬತ್ತಿ ಹೋಯಿತು. ಯುದ್ಧದಲ್ಲಿ ನಮ್ಮಿಂದ ಸಂಹರಿಸಲ್ಪಡುವ ರಾಕ್ಷಸರ ಹೆಂಡಿರ ಕಣ್ಣೀರಿನಿಂದ ತಿರುಗಿ ಈ ಸಮುದ್ರವು ತುಂಬುವುದು. ಆದ್ದರಿಂದ ಅದರ ಜಲ ಕಡಿಮೆಯಾಗದು ಎಂದು ಕೈಜೋಡಿಸಿ ಹೇಳಿದನು. ಆ ಮಹಾವೀರನ ವಚನಗಳನ್ನು ಕೇಳಿ ರಾಮನು ಮುಗುಳ್ನಕ್ಕನು. ಜಾಂಬವಂತನು ನಲನೀಲರನ್ನು ಕರೆದು ಅಶರೀರವಾಣಿಯಾಗಿ ಸಮುದ್ರ ಹೇಳಿದ ಮಾತುಗಳನ್ನು ಅವರಿಗೆ ಜ್ಞಾಪಿಸಿ, ರಾಮನನ್ನು ಧ್ಯಾನಿಸುತ್ತಾ ಪರ್ವತಗಳನ್ನೂ ಗುಡ್ಡ ಬಂಡೆಗಳನ್ನೂ ತಂದು ಸಮುದ್ರದಲ್ಲಿ ಹಾಕಿ ಎಂದು ಆಜ್ಞಾಪಿಸಿದನು. ವಾನರರು ಕೇಕೆ ಹಾಕುತ್ತಾ ಬೆಟ್ಟಗಳನ್ನು ಚೆಂಡಿನಂತೆತ್ತಿ ರಾಮ ರಾಮ ಎನ್ನುತ್ತಾ ಬೀಸಿ ಸಮುದ್ರದಲ್ಲಿ ಒಗೆಯತೊಡಗಿದರು. ದೊಡ್ಡ ದೊಡ್ಡ ಮರಗಳನ್ನು ಬೇರು ಸಮೇತ ಕಿತ್ತು ಸಮುದ್ರದಲ್ಲಿ ಬಿಸಾಡಿದರು. ಆ ದಿನವೆಲ್ಲ ವಿಶ್ರಾಂತಿ ಇಲ್ಲದೆ, ಆಹಾರ ಸಹಿತ ತೆಗೆದುಕೊಳ್ಳದೆ ವಾನರ ವೀರರು ತಂದ ಗುಡ್ಡೆ ಬಂಡೆಗಳನ್ನು ನಲನೀಲರು ತಮ್ಮ ಕೈಗೆ ತೆಗೆದುಕೊಂಡು ಸಮುದ್ರದಲ್ಲಿ ಹಾಕಿ ದಾರಿ ಮಾಡುತ್ತಾ ಬಂದರು. ಆ ದಿನ 14 ಯೋಜನ ಉದ್ದದ ಸೇತುವೆ ನಿರ್ಮಿಸಿದರು. ರಾತ್ರಿ ಚೆನ್ನಾಗಿ ವಿಶ್ರಾಂತಿ ತೆಗೆದುಕೊಂಡು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಶ್ರೀರಾಮ ಪ್ರಭುವಿಗೆ ಜೈ ಎಂದು ಕೂಗುತ್ತಾ 4 ದಿಕ್ಕಿಗೂ ಓಡಿ ಪರ್ವತಗಳನ್ನು ತಂದು ದಡದಲ್ಲಿ ಸೇರಿಸಿದರು. ಆ ದಿನ 20 ಯೋಜನ ಉದ್ದ, 3ನೆಯ ದಿನ 21 ಯೋಜನ ಉದ್ದ, 4ನೆಯ ದಿನ 22 ಯೋಜನ ಉದ್ದ, 5ನೆಯ ದಿನ 23 ಯೋಜನ ಯುದ್ಧ, ಹೀಗೆ 100 ಯೋಜನ ಉದ್ದದ ಸೇತುವೆಯನ್ನು ನಲನೀಲರು ಉತ್ಸಾಹದಿಂದ ವಿಶ್ರಾಂತಿ ಬಯಸದೆ ರಾಮ ಕಾರ್ಯ ಪ್ರಧಾನವೆನ್ನುವ ದೃಢ ಸಂಕಲ್ಪದಿಂದ ರಾಮನನ್ನು ಸ್ಮರಿಸುತ್ತಾ ಆತನ ದರ್ಶನ ಮಾಡುತ್ತಾ ಪೂರ್ತಿ ಮಾಡಿದರು. ರೋದಿಸಿದ ಪರ್ವತ. ತಾವು ಸಂಕಲ್ಪಿಸಿದ 100 ಯೋಜನಗಳ ಸೇತುವೆ ಪೂರ್ತಿಯಾಯಿತೆಂದು ಸುಗ್ರೀವನ ಮೂಲಕ ರಾಮನಿಗೆ ವಾರ್ತೆ ತಿಳಿಸಿದರು. ಅದನ್ನು ಕೇಳಿ ರಾಮ ಲಕ್ಷ್ಮಣರು ಸಂತೋಷಿಸಿದರು. ವಾನರರು ಇನ್ನೂ ತರುತ್ತಿದ್ದ ಪರ್ವತಗಳನ್ನು ಅಲ್ಲಲ್ಲೇ ಹಾಕಿ ವಿಶ್ರಾಂತಿ ತೆಗೆದುಕೊಳ್ಳಲೆಂದು ರಾಮನು ಸುಗ್ರೀವನ ಮೂಲಕ ವಾನರರಿಗೆ ಆಜ್ಞೆ ಕಳಿಸಿದನು. ಇನ್ನೂ ಗುಡ್ಡ ಬಂಡೆಗಳನ್ನು ಹೊತ್ತು ತರುತ್ತಿದ್ದ ವಾನರರಿಗೆ ಸುಗ್ರೀವನು ರಾಮಾಜ್ಞೆಯನ್ನು ತಿಳಿಸಿದನು. ಆ ಸಮಯದಲ್ಲಿ ಹನುಮಂತನು ಅತಿ ದೂರದಿಂದ ಒಂದು ಪರ್ವತವನ್ನು ಹೊತ್ತು ತರುತ್ತಿದ್ದನು.
ಅವನು ರಾಮನ ಆಜ್ಞೆಯನ್ನು ಕೇಳಿ ಆ ಪರ್ವತವನ್ನು ಬೃಂದಾವನದ ಬಳಿ ಹಾಕಿದನು. ಆ ಪರ್ವತವೂ ಅಯ್ಯೋ, ನಾನು ರಾಮ ಕಾರ್ಯದಲ್ಲಿ ಪಾಲ್ಗೊಳ್ಳದಂತಾಯಿತೇ ಎಂದು ಗೊಳೋ ಎಂದು ಅತ್ತಿತು. ಹನುಮಂತನು ಬಂದು ಈ ವಿಷಯವನ್ನು ರಾಮನಿಗೆ ತಿಳಿಸಿದನು. ರಾಮ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಪರ್ವತಗಳು ಸಹ ತವಕ ಪಡುತ್ತಿವೆಯಲ್ಲವೇ ಎಂದು ಸಂತೋಷಿಸಿ, ಹನುಮಾನ್, ನೀನು ಶೀಘ್ರವಾಗಿ ಹೋಗಿ ಚಿಂತಿಸಬೇಡವೆಂದು ಆ ಪರ್ವತಕ್ಕೆ ಹೇಳು. ದ್ವಾಪರ ಯುಗದಲ್ಲಿ ನಾನು 7 ದಿನಗಳ ಕಾಲ ಅದನ್ನು ಕೈಯಲ್ಲಿ ಎತ್ತಿ ಹಿಡಿಯುವೆನೆಂದು ತಿಳಿಸು ಎಂದು ಹೇಳಿ ಕಳಿಸಿದನು. ಇದನ್ನು ಕೇಳಿ ಪರ್ವತಕ್ಕೆ ಆನಂದವಾಯಿತು. ದ್ವಾಪರ ಯುಗದಲ್ಲಿ ಗೋವರ್ಧನ ಪರ್ವತವೆಂದು ಪ್ರಸಿದ್ಧವಾದ ಪರ್ವತವೇ ಅದು. ರಾಮಲಿಂಗೇಶ್ವರ. 5ನೆಯ ದಿನ ರಾಮನು ಸಮುದ್ರ ತೀರಕ್ಕೆ ಬಂದು ಸೇತುವೆಯನ್ನು ನೋಡಿ ಸಂತೋಷಿಸಿ, ಓ ವಾನರ ವೀರರೇ, ನಿಮ್ಮ ಸೇವೆ ವರ್ಣನಾತೀತವಾದುದು. ನಿಮ್ಮ ಭಕ್ತಿ ಪ್ರಪತ್ತಿಗಳು ನನ್ನನ್ನು ಮುಗ್ಧನನ್ನಾಗಿ ಮಾಡಿವೆ ಎಂದನು. ವಿಭೀಷಣನು, ಸ್ವಾಮಿ, ನಾಳೆಯ ದಿನ ನಾವು ಲಂಕಾನಗರವನ್ನು ಪ್ರವೇಶಿಸಬೇಕು. ಅದಕ್ಕೆ ನನ್ನದೊಂದು ಪ್ರಾರ್ಥನೆ ಇದೆ, ಕೇಳಬೇಕು ಎಂದನು. ರಾಮನು, ಏನದು ಹೇಳು ಎಂದನು. ಆಗ ವಿಭೀಷಣನು, ರಾವಣನು ಶಿವಪೂಜಾ ದುರಂಧರ. ಅವನಿಗೆ ಶಿವನೆಂದರೆ ಪರಮ ಪ್ರೇಮ. ರಾವಣನು ನಿಮ್ಮ ಕೈಯಿಂದ ಸಾಯುವುದು ಖಂಡಿತ. ಆದ್ದರಿಂದ ಅವನ ಜ್ಞಾಪಕಾರ್ಥವಾಗಿ ನಾವು ಲಂಕೆಗೆ ಹೊರಡುವ ಮೊದಲು, ಸೇತುವೆಯನ್ನು ದಾಟುವ ಮೊದಲು ಒಂದು ಶಿವಲಿಂಗವನ್ನು ತಮ್ಮ ಹಸ್ತದಿಂದ ಪ್ರತಿಷ್ಠಿಸಿದರೆ, ಉತ್ತರೋತ್ತರ ಲಂಕೆಯನ್ನು ಪ್ರವೇಶಿಸುವವರು ರಾಮನು ಪ್ರತಿಷ್ಠಿಸಿದ ಲಿಂಗೇಶ್ವರನನ್ನು ಸ್ಮರಿಸಿ ಪೂಜಿಸಿ ಲಂಕೆಯನ್ನು ಪ್ರವೇಶಿಸುವ ಅದೃಷ್ಟಶಾಲಿಗಳಾಗುವರು. ಅದು ರಾಮಲಿಂಗೇಶ್ವರ ಎನ್ನುವ ಹೆಸರಿನಿಂದ ಖ್ಯಾತಿ ಪಡೆದು ಕಾಲಾಂತರದಲ್ಲಿ ನಮ್ಮ ಸೇತುವೆ ನಾಶವಾದರೂ ಅದರ ಗುರುತಾಗಿ ಅದು ಇರುವುದು ಎಂದು ಹೇಳಿದನು. ರಾಮನು ಅವನ ಅಪೇಕ್ಷೆಗೆ ಸಂತೋಷಿಸಿ, ನಿನ್ನ ಇಷ್ಟ ಪ್ರಕಾರ ಮಾಡುತ್ತೇನೆ. ಉತ್ತರೋತ್ತರ ಕಾಲದಲ್ಲಿ ನೀನೇ ಲಂಕೆಗೆ ರಾಜನಾಗುವೆಯಾದ್ದರಿಂದ ನಿನಗೆ ಸಂತೋಷವಾಗುವ ಯಾವ ಕಾರ್ಯ ಮಾಡಲೂ ನಾನು ಸಿದ್ಧ ಎಂದು ಹೇಳಿದನು. ಸುಗ್ರೀವನನ್ನೂ ಇತರ ವಾನರರನ್ನೂ ಕರೆದು ಲಿಂಗ ಪ್ರತಿಷ್ಠೆಗೆ ತಕ್ಕ ಸ್ಥಳವನ್ನು ಹುಡುಕಿರೆಂದು ಹೇಳಿದನು. ಹನುಮಂತನನ್ನು ಕಳಿಸಿ ಶಿವಲಿಂಗವೊಂದನ್ನು ತರಿಸಿದನು. ಸಮುದ್ರ ಜಲದಿಂದ ಅದಕ್ಕೆ ಅಭಿಷೇಕ ಮಾಡಿದನು. ರಾಮವಾಕ್ಯವೇ ಮಂತ್ರ, ಅದಕ್ಕಿಂತ ಬೇರೆ ಮಂತ್ರವಿಲ್ಲ. ವಾನರರು ಜೈ ಜೈಕಾರ ಮಾಡಿದರು. ರಾಮನಾಮವೆನ್ನುವ ಮಂತ್ರ ಹೇಳಿದರು. ರಾಮನು ಲಕ್ಷ್ಮಣ ಸುಗ್ರೀವಾದಿಗಳ ಸಹಾಯದಿಂದ ಲಿಂಗ ಪ್ರತಿಷ್ಠೆ ಮಾಡಿದನು. ನಂತರ ವಾನರರು ರಾಮನನ್ನು ಮನಸ್ಸಿನಲ್ಲೇ ಸ್ಮರಿಸಿ ಸೇತುವೆಯ ಮೇಲೆ ಸಾಲಾಗಿ ನಡೆದರು. ಆ ವಾನರರ ಒಯ್ಯಾರ ಹೇಳತೀರದು. ರಾಮ ಲಕ್ಷ್ಮಣರು ಸೇತುವೆಯ ಮೇಲೆ ನಿಂತು 2 ಕಡೆಯ ಸಮುದ್ರವನ್ನೂ ನೋಡಿದರು. ಆ ಕರುಣಾ ಸಮುದ್ರನನ್ನು ನೋಡಿ ಜಲಸಮುದ್ರ ಆನಂದದಿಂದ ಉಬ್ಬಿದನು. ಜಲಚರಗಳು ಅಲೆಗಳ ಮೇಲೆ ತೇಲಾಡುತ್ತಾ ರಾಮಚಂದ್ರನನ್ನು ದರ್ಶಿಸುವುದಕ್ಕಾಗಿ ತಮ್ಮ ತಮ್ಮ ಸ್ವಭಾವಗಳನ್ನು ಬಿಟ್ಟು ತದೇಕ ದೃಷ್ಟಿಯಿಂದ ರಾಮನ ದರ್ಶನ ಮಾಡಿದವು. ವಾನರರು ಮುಂದೆ ನಡೆದು ಲಂಕೆಯನ್ನು ಪ್ರವೇಶಿಸುವ ಮೊದಲು ಒಂದು ಶಿಬಿರವನ್ನು ಏರ್ಪಡಿಸಿದರು. ವಾನರ ಸೈನ್ಯವು ಸಮುದ್ರವನ್ನು ದಾಟಿ ಲಂಕೆಯನ್ನು ಸುತ್ತುವರಿದಿದೆ ಎನ್ನುವ ವಾರ್ತೆ ಕ್ಷಣದಲ್ಲಿ ಲಂಕೆಯಲ್ಲಿದ್ದವರಿಗೆಲ್ಲ ತಿಳಿಯಿತು. ರಾಮ ಲಕ್ಷ್ಮಣ ವಿಭೀಷಣ ಸುಗ್ರೀವಾದಿಗಳು ಮೆಲ್ಲಗೆ ನಡೆದು ಲಂಕೆಯ ಸಿಂಹದ್ವಾರವನ್ನು ಸೇರಿದರು. ರಾಮಾಜ್ಞೆಯನ್ನು ಪಡೆದು ವಾನರರು ಕೇಕೆ ಹಾಕುತ್ತಾ ಮರಗಳನ್ನು ಹತ್ತಿ ಹಣ್ಣುಗಳನ್ನು ತಿಂದು ಸಿಪ್ಪೆಯನ್ನು ಲಂಕೆಯೊಳಕ್ಕೆ ಎಸೆದರು. ಕಾವಲು ಕಾಯುತ್ತಿದ್ದ ರಾಕ್ಷಸರ ಕೊರಳು ಹಿಡಿದು ಗೋಳಾಡಿಸಿದರು. ಅವರ ಚೇಷ್ಟೆ ಮಿತಿ ಮೀರಿತು. ದಶಕಂಠಗಳಿಂದ ಈ ವಾರ್ತೆ ರಾವಣನಿಗೆ ತಿಳಿಯಿತು. ರಾವಣನಿಗೆ ದಶಕಂಠಗಳಿದ್ದರೂ ಸಾಮಾನ್ಯವಾಗಿ ಒಂದೇ ಕಂಠದಿಂದ ಮಾತನಾಡುತ್ತಿದ್ದನು. ಈ ವಾರ್ತೆ ಕೇಳಿದೊಡನೆ ಅವನು ದಿಗಿಲುಗೊಂಡು ರಾಕ್ಷಸರನ್ನು ಕರೆದು 10 ಕಂಠಗಳಿಂದಲೂ ಮಾತನಾಡಿದನು, ಗರ್ಜಿಸಿದನು. 10 ಮುಖಗಳಿಂದಲೂ ಮಾತನಾಡುವುದು ಅಶುಭ ಸೂಚನೆ. ಅವನಿಗೆ ಗೊತ್ತಿಲ್ಲದೆಯೇ ಅದು ನಡೆಯಿತು. 10 ಮುಖಗಳಿಂದಲೂ ಮಾತನಾಡಿದಾಗ ಅವನ ಮೃತ್ಯು ಸಮೀಪಿಸುವುದೆಂದು ಅವನಿಗಿದ್ದ ಶಾಪವನ್ನು ನೆನೆದು ರಾವಣನು ತನ್ನೊಳಗೇ ದಿಗಿಲುಗೊಂಡನು. ತಡೆಯಲು ಅವನೆಷ್ಟು ಪ್ರಯತ್ನಿಸಿದರೂ ಆಗದೆ 10 ಕಂಠಗಳು ತಮ್ಮಷ್ಟಕ್ಕೇ ಮಾತನಾಡುತ್ತಿದ್ದುವು. ಈ ಆಶ್ಚರ್ಯವನ್ನು ಗಮನಿಸಿದ ರಾಕ್ಷಸರು ತಮ್ಮ ಅಂತ್ಯಕಾಲ ಸಮೀಪಿಸಿತೆಂದು ದೃಢ ಮಾಡಿಕೊಂಡರು. ತಮ್ಮ ಹೆಂಡತಿ ಮಕ್ಕಳೊಂದಿಗೆ ದುಃಖಿಸಿದರು.
ಇಂದೋ ನಾಳೆಯೋ ತಮ್ಮ ಜೀವ ಹೋಗುವುದೆಂದು ತಿಳಿದು ತಮ್ಮ ಇಷ್ಟಗಳನ್ನು ನೆರವೇರಿಸಿಕೊಂಡರು. ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವಂತೆ ರಾವಣನು ತನ್ನ ಶಾಪ ವೃತ್ತಾಂತ ತಿಳಿದೂ ಆ ಶಾಪ ನನ್ನನ್ನೇನು ಮಾಡೀತು ಎಂದು ಅಲಕ್ಷಿಸಿ ಅಂತಃಪುರದೊಳಗೆ ಹೋದನು. ಅಷ್ಟೇ ಅಲ್ಲ, ಅವನ ರೂಪವೇ ಬದಲಾಗುತ್ತಿತ್ತು. ಅವನ ಭೀತಿ ಭ್ರಾಂತಿಗಳನ್ನು ನೋಡಿ ಮಂತ್ರಿಗಳು ದಿಗಿಲುಗೊಳ್ಳುವರೇನೋ ಎಂದು ರಾವಣನು ತನ್ನೊಳಗೇ ಕುಗ್ಗಿ ಹೋಗಿದ್ದನು. ತನ್ನ ಸೋದರಿಗಾದ ದುರವಸ್ಥೆಯಂತೆ ತನಗೂ 10 ಮುಖಗಳ ಮೂಗು ಕಿವಿಗಳನ್ನು ಕೊಯ್ಯುವರೇನೋ, 10 ಕೊರಳುಗಳನ್ನು ಕೊಯ್ಯುವರೇನೋ ಎಂದು ಒಳಗೊಳಗೇ ಚಿಂತಿಸಿದನು. ಮಂಡೋದರಿ ಸುಬೋಧೆ. ಅಂತಃಪುರದಲ್ಲಿ ರಾವಣನ ಸ್ಥಿತಿಯನ್ನು ನೋಡಿ ಮಂಡೋದರಿಯು ಅವನು ಪೂರ್ತಿ ದಿಗಿಲುಗೊಂಡಿರುವುದನ್ನು ಗುರುತಿಸಿದಳು. ಈ ಸಮಯದಲ್ಲಿ ಹಿತೋಪದೇಶ ಮಾಡುವುದೊಳ್ಳೆಯದೆಂದು ಭಾವಿಸಿ ರಾವಣನ ಕೈಗಳನ್ನು ಹಿಡಿದುಕೊಂಡು ಮೃದು ಮಧುರ ವಚನಗಳಿಂದ, ನಾಥ, ಕೋಪವನ್ನು ಬಿಟ್ಟು ನನ್ನ ಮಾತುಗಳನ್ನು ಸಾವಧಾನವಾಗಿ ಆಲೈಸಿ ಯಾರನ್ನು ಬುದ್ಧಿಯಿಂದ ಭಕ್ತಿಯಿಂದ ಗೆಲ್ಲಬೇಕೋ ಅಂಥ ಪವಿತ್ರರೊಂದಿಗೆ ವಿರೋಧದಿಂದ ಗೆಲ್ಲಲು ಹೊರಡುವುದು ಒಳ್ಳೆಯದಲ್ಲ. ರಾಮನೊಂದಿಗೆ ಹೋರಾಡಲಾರಿರಿ. ಸೂರ್ಯನಿಗೂ ಮಿಣುಗು ಹುಳುವಿಗೂ ಹೋಲಿಕೆಯುಂಟೆ. ನನ್ನ ಮಾತು ಕೇಳಿ ಈಗಲಾದರೂ ಜಾನಕಿಯನ್ನು ಕರೆದೊಯ್ದು ರಾಮನಿಗರ್ಪಿಸಿ ಅವನಿಗೆ ನಮಸ್ಕರಿಸಿ ಕ್ಷಮಾಭಿಕ್ಷೆಯನ್ನು ಕೇಳಿ. ನಿಮ್ಮ ಜಾತಿಯನ್ನು ನಾಶ ಮಾಡಿಕೊಳ್ಳಬೇಡಿ. ಸ್ತ್ರೀ ಬಾಲ ವೃದ್ಧರನ್ನು ಬಲಿ ಕೊಡಬೇಡಿ. ನಿಮ್ಮ ಭಕ್ತಿ ಪ್ರಪತ್ತಿಗಳಿಗೆ ಇದು ಸರಿಯಲ್ಲ. ಈ ಕ್ರೂರ ಕೃತ್ಯದಿಂದ ನಿಮ್ಮ ಆರಾಧನಾ ದೈವವಾದ ಈಶ್ವರನು ಕೂಡ ನಿಮಗೆ ವಿರೋಧಿಯಾಗುವನು. ಒಳ್ಳೆಯ ಕಾರ್ಯದಿಂದ ಮಾತ್ರ ದೇವರು ಪ್ರಸನ್ನನಾಗುವನು. ಇಂಥ ಪಾಪ ಕೃತ್ಯವನ್ನು ದೈವ ಮೆಚ್ಚದು ಎಂದು ಅನೇಕ ವಿಧವಾಗಿ ಬುದ್ಧಿ ಹೇಳಿದಳು. ಪ್ರಾಣನಾಥ, ರಾಮಚಂದ್ರನು ಸಾಮಾನ್ಯನಲ್ಲ. ಮಧು ಕೈಟಭರನ್ನು ಸಂಹರಿಸಿದ್ದಾನೆ. ಹಿರಣ್ಯಾಕ್ಷ ಹಿರಣ್ಯ ಕಶಿಪುಗಳನ್ನು ವಧಿಸಿದ್ದಾನೆ. ಬಲಿಚಕ್ರವರ್ತಿಯನ್ನು ಬಂಧಿಸಿದವನು. ಸಹಸ್ರ ಬಾಹುಗಳ ಕಾರ್ತ ವೀರ್ಯಾರ್ಜುನನ ಗರ್ವ ಭಂಗ ಮಾಡಿದವನು ಅವನೇ. 20 ಭುಜಗಳ ನೀವು ಏನು ಮಹಾ! ಆ ಲೋಕಾರಾಧ್ಯನು ಸಕಲ ಮಂಗಳ ಸ್ವರೂಪನು. ಭೂಭಾರವನ್ನು ಹರಿಸಲು ರಾಮನಾಗಿ ಅವತರಿಸುವನೆಂದು ಬ್ರಹ್ಮನು ನಿಮಗೆ ಹೇಳಿದ್ದನ್ನು ನೀವೇ ಹಿಂದೊಮ್ಮೆ ನನಗೆ ತಿಳಿಸಿದ್ದಿರಿ. ಇಷ್ಟೆಲ್ಲ ತಿಳಿದೂ ನೀವೇಕೆ ಇನ್ನೂ ಈ ಮಾರ್ಗ ಬಿಡದೆ ಸತ್ಯವನ್ನು ಗುರುತಿಸದೆ ಸುಮ್ಮನಿದ್ದೀರಿ? ಬೇಗನೆ ನೀವು ಆ ತ್ರಿಲೋಕ ಸುಂದರಿಯನ್ನು, ಆ ಸಾಧ್ವಿ ಮಾತೆ, ಆ ಪತಿವ್ರತ ಶಿರೋಮಣಿ ಜಾನಕಿಯನ್ನು ಆ ಪ್ರಭುವಿಗರ್ಪಿಸಿ ನಾವು ಕುಮಾರನಿಗೆ ಪಟ್ಟಕಟ್ಟಿ ರಾಮ ಸನ್ನಿಧಿಯಲ್ಲಿ ನಮ್ಮ ಜೀವಿತವನ್ನು ಪ್ರಶಾಂತವಾಗಿ ಕಳೆಯಬಹುದು. ನಿಮ್ಮ ಸೋದರ ಎಷ್ಟು ಧನ್ಯ! ರಾಮ ಸನ್ನಿಧಿ ಸೇರಿ ತಂಪು ನೆರಳಿನಲ್ಲಿ ಕಾಲ ಕಳೆಯುತ್ತಿದ್ದಾನೆ. ಈಗಲೂ ಕಾಲ ಮೀರಿಲ್ಲ. ತಕ್ಷಣವೇ ನೀವು ಹೋಗಿ ಲಂಕೆಗೆ ಬರುತ್ತಿರುವ ರಾಮನ ಪಾದಗಳ ಮೇಲೆ ಬಿದ್ದು ಕ್ಷಮಾಭಿಕ್ಷೆ ಬೇಡಿ ಎಂದು ಕಣ್ಣೀರು ಸುರಿಸುತ್ತಾ ದೀನಳಾಗಿ ಪಾದಗಳನ್ನು ಹಿಡಿದು ಬೇಡಿಕೊಂಡಳು. ರಾವಣನು ಅವಳ ಕಣ್ಣೀರೊರೆಸುತ್ತಾ, ಪ್ರಿಯೇ, ಇಷ್ಟು ಕಳವಳಬೇಕೆ? ಇಷ್ಟು ಅಧೈರ್ಯಬೇಕೆ? ಲೋಕದಲ್ಲಿ ನನಗಿಂತ ಬಲವಂತನಿಲ್ಲ. ಅಷ್ಟ ದಿಕ್ಪಾಲಕರನ್ನು ನನ್ನ ಭುಜ ಬಲದಿಂದ ಗೆದ್ದೆ. ಕಾಲನು ಸಹಿತ ನನ್ನ ಸಮೀಪ ಬರುವುದಿಲ್ಲ. ನೀನು ದಿಗಿಲು ಪಡಬೇಡ. ನನ್ನ ಬಲಪರಾಕ್ರಮಗಳನ್ನು ಸರಿಯಾಗಿ ಗುರುತಿಸದೆ ನೀನು ಅಬಲನಾದ ಆ ರಾಮನನ್ನು ವರ್ಣಿಸುತ್ತಿದ್ದೀಯೇ ಎಂದು ಸಮಾಧಾನ ಹೇಳಿ ಹಜಾರಕ್ಕೆ ಬಂದು ಸಿಂಹಾಸನದ ಮೇಲೆ ಕುಳಿತನು. ಮಂಡೋದರಿಯು ತನ್ನೊಳಗೆ, ಛೀ, ಎಂಥ ಮೂರ್ಖರು ಇವರು! ದುರಭಿಮಾನ ಬಿಡದವರ ಗತಿಯೆಲ್ಲ ಹೀಗೆ. ಒಳ್ಳೆಯ ಮಾತುಗಳು ಮನಸ್ಸಿಗೆ ಹಿಡಿಸುವುದಿಲ್ಲ. ವಿಷಜ್ವರ ಬಂದವನಿಗೆ ಸಿಹಿ ಪದಾರ್ಥಗಳೂ ಕಹಿಯಾಗಿಯೇ ಇರುವುದು. ಹಾಗೆ ದುರಭಿಮಾನವೆನ್ನುವ ವಿಷಜ್ವರದಿಂದ ನರಳುತ್ತಿರುವ ಇವರಿಗೆ ನನ್ನ ಅಮೃತ ವಚನಗಳು ರುಚಿಸುತ್ತಿಲ್ಲ. ಈಗ ನಾನೇನು ಮಾಡಲಿ ಎಂದು ಬರಲಿರುವ ಪ್ರಮಾದಗಳನ್ನು ಯೋಚಿಸುತ್ತಾ ಆ ಘೋರ ದೃಶ್ಯಗಳನ್ನು ನೋಡಿ ಸಾಯುವುದಕ್ಕಿಂತ ಮೊದಲೇ ಸಾಯುವುದೊಳ್ಳೆಯದೆಂದು ರಾಮನನ್ನು ಸ್ಮರಿಸುತ್ತಾ ಶಯ್ಯಾಗೃಹ ಪ್ರವೇಶಿಸಿದಳು. ಕುಮಾರನ ಸದ್ಬೋಧೆ. ಸಿಂಹಾಸನದಲ್ಲಿ ಕುಳಿತು ರಾವಣನು ಮಂತ್ರಿಗಳನ್ನು ಕರೆದು ಸಮರ ಸನ್ನಾಹದ ಸಮಾಲೋಚನೆ ನಡೆಸಿದನು. ರಾಕ್ಷಸರೇ, ವಾನರರು, ಜಾಂಬವಂತರು, ಮನುಷ್ಯರು ನಮ್ಮ ತಿಂಡಿಗೆ ಸಾಕಾಗುವುದಿಲ್ಲ. ನೀವು ಭಯಪಡದೆ ಎದುರು ಮಾತು ಹೇಳದೆ ಯುದ್ಧಕ್ಕೆ ಸಿದ್ಧರಾಗಬೇಕು ಎಂದು ಗರ್ಜಿಸಿದನು. ಅದನ್ನು ಕೇಳಿ ಪ್ರಹಸ್ತನನೆದ್ದು ಕೈಜೋಡಿಸಿಕೊಂಡು, ರಾಕ್ಷಸರೇ, ನೀತಿ ಮಾರ್ಗ ಬಿಡಬೇಡಿ. ರಾಜ, ಈ ಮಂತ್ರಿಗಳು ನಿಮ್ಮ ಮನಸ್ಸಿನಂತೆ ಮಾತಾಡುವರು. ಅದರಿಂದ ಶುಭವಾಗದು. ಒಬ್ಬ ವಾನರನು ಸಮುದ್ರವನ್ನು ದಾಟಿ ಬಂದು ಏನೇನೋ ವಿಚಿತ್ರಗಳನ್ನೆಲ್ಲ ಮಾಡಿದ. ಆಗ ನಿಮ್ಮ ಮಂತ್ರಿಗಳು, ನಿಮ್ಮ ಸೈನ್ಯ ಏನು ಮಾಡಿತು?
ಈ ನಿಶಾಚರರಿಗೆ ಆಗ ಹಸಿವಾಗಿರಲಿಲ್ಲವೇ? ಆ ವಾನರನು ಲಂಕಾನಗರವನ್ನು ದಹಿಸಿದಾಗ ಈ ಮಂತ್ರಿಗಳೇಕೆ ಅವನನ್ನು ಹಿಡಿದು ತಿನ್ನಲಿಲ್ಲ? ರಾಜ, ನಿಮ್ಮ ಮಂತ್ರಿಗಳು ಹೇಳುವ ಮಾತು ನಿಮಗೆ ಈಗ ಹಿತವಾಗಿ ಕಂಡರೂ ಮುಂದೆ ನಿಮಗೆ ಅದರಿಂದ ಕೇಡಾಗುವುದು. ಚೆನ್ನಾಗಿ ಯೋಚಿಸಿ. ನಿರಾಯಾಸವಾಗಿ ಸಮುದ್ರವನ್ನು ಬಂಧಿಸಿ ವಾನರ ಸೈನ್ಯದೊಂದಿಗೆ ದಾಟಿ ಬಂದು ಸುವೇಲಾಚಲದ ಮೇಲೆ ಬಿಡದಿ ಮಾಡಿರುವ ರಾಮನು ಮನುಜ ಮಾತ್ರನೆನ್ನುವ ನಿಮ್ಮ ಅಭಿಪ್ರಾಯವನ್ನು ಬಿಡಿ. ಬಾಯಿಗೆ ಬಂದಂತೆ ಮಾತನಾಡುವುದನ್ನು ಬಿಟ್ಟು ಮಂತ್ರಿಗಳ ಮಾತಿಗೆ ಕಿವಿಗೊಡದೆ, ನಾನು ತಲೆ ಕೆಟ್ಟ ಮೂರ್ಖನೆಂದು ಭಾವಿಸದೆ ನನ್ನ ಮಾತುಗಳಲ್ಲಿ ವಿಶ್ವಾಸವಿಟ್ಟು ಕಾಲ ಮೀರುವ ಮೊದಲೇ ಈಗಿಂದೀಗಲೇ ನೀವೇ ಸ್ವತಃ ಸೀತೆಯನ್ನು ಕರೆದೊಯ್ದು ರಾಮನಿಗರ್ಪಿಸಿ ಶರಣು ಹೋದರೆ ಲಂಕೆಯನ್ನು ನಾವು ಕಾಪಾಡಿಕೊಂಡವರಾಗುತ್ತೇವೆ, ನಮ್ಮ ಜಾತಿಯನ್ನು ನಾವು ಉಳಿಸಿಕೊಂಡವರಾಗುತ್ತೇವೆ. ಇದೇ ನಮ್ಮ ವಿಜಯವೆಂದು ಭಾವಿಸಿ ಮುಂದಿನ ಪ್ರಯತ್ನ ನಡೆಸಿದರೆ ನಿಮ್ಮ ಕೀರ್ತಿಯೂ ಆಚಂದ್ರಾರ್ಕವಾಗಿ ನಿಲ್ಲುವುದು. ಸೂರ್ಯಚಂದ್ರಾದಿಗಳಿರುವವರೆಗೂ ನಿಲ್ಲುವಂಥ ಕೆಟ್ಟ ಹೆಸರನ್ನು ಸಂಪಾದಿಸಿಕೊಳ್ಳಬೇಡಿ ಎಂದು ಪ್ರಾರ್ಥಿಸಿದನು. ಪ್ರಹಸ್ತನನ ಮಾತುಗಳನ್ನು ಕೇಳಿ ರಾವಣನು ಉಗ್ರನಾಗಿ ಗರ್ಜಿಸಿ ಹೂಂಕರಿಸಿ, ಎಲವೋ ಮೂರ್ಖ, ಇದನ್ನು ನಿನಗೆ ಯಾರು ಹೇಳಿಕೊಟ್ಟರು? ಬೀದಿರು ಮಳೆಯಲ್ಲಿ ಅಗ್ನಿ ಹುಟ್ಟಿದ ಹಾಗೆ ನನ್ನ ವಂಶದಲ್ಲಿ ನೀನು ಹುಟ್ಟಿದೆ ಎಂದು ಹಲ್ಲು ಕಡಿದು ಕರ್ಣ ಕಠೋರವಾದ ಮಾತುಗಳನ್ನಾಡಿ ಕಾಲಿನಿಂದೊದೆದನು. ತಂದೆಯ ಗರ್ವವನ್ನು ದುರಭಿಮಾನವನ್ನು ಅನೇಕ ವಿಧವಾಗಿ ಖಂಡಿಸಿ, ಕೈಯಾರ ವಂಶವನ್ನು ನಾಶ ಮಾಡಿಕೊಳ್ಳುವ ಈ ದುರ್ಬುದ್ಧಿ ನಿಮ್ಮ ವಿನಾಶಕ್ಕೇ ಬಂದಿದೆ ಎಂದು ಪ್ರಹಸ್ತನನ್ನು ಜೋರಾಗಿಯೇ ಎದುರಾಡಿದನು. ಬೇರೆ ಏನೂ ದಾರಿ ಕಾಣದೆ ಒಳಗೊಳಗೇ ದುಃಖಿಸಿದನು. ಮರಣ ಸಮೀಪಿಸಿದವರಿಗೆ ಎಂಥ ದಿವ್ಯೌಷಧವೂ ಕೆಲಸ ಮಾಡುವುದಿಲ್ಲ. ಹಾಗೆ ನನ್ನ ಹಿತವಾದ ಮಾತುಗಳು ನನ್ನ ತಂದೆಗೆ ಅಪಥ್ಯವಾಯಿತು ಎಂದು ತಾಯಿಯ ಬಳಿ ಹೋಗಿ ರಾವಣನ ಮೂರ್ಖ ಬುದ್ಧಿಯನ್ನು ತಾಯಿಗೆ ತಿಳಿಸಿದನು. ಇಬ್ಬರೂ ರಾಮನನ್ನು ಸ್ಮರಿಸಿದರು. ರಾಮಚಂದ್ರ ಚಂದ್ರ ಇತ್ತ ವಾನರ ಸೈನ್ಯ ಸುವೇಲಾಚಲದ ಮೇಲೆ ಒಳ್ಳೆಯ ಒಂದು ವೇದಿಕೆ ರಚಿಸಿ ರಾಮ ಲಕ್ಷ್ಮಣರಿಗೆ ಮೆತ್ತನೆಯ ಆಸನಗಳನ್ನು ನಿರ್ಮಿಸಿ ಅದರ ಮೇಲೆ ಎಲೆ ಹೂವುಗಳನ್ನು ಹರಡಿದರು. ಅದರ ಮೇಲೆ ರಾಮನು ಬಂದು ಕುಳಿತನು. ಆಚೀಚೆ ಧನುರ್ಬಾಣಗಳನ್ನಿರಿಸಿ ಸ್ವಲ್ಪ ಸಮಯದ ನಂತರ ಸುಗ್ರೀವನ ತೊಡೆಯ ಮೇಲೆ ತಲೆಯಿಟ್ಟು ರಾಮನು ವಿಶ್ರಮಿಸಿದನು. ವಾನರರು ಕೈ ಕೈ ಉಜ್ಜಿಕೊಳ್ಳುತ್ತಾ ರಾವಣನ ವಧೆಗಾಗಿ ರಾಮಾಜ್ಞೆಗೆ ಕಾದು ನಿಂತಿದ್ದರು. ಅದೃಷ್ಟಶಾಲಿಗಳಾದ ಹನುಮಂತ ಮತ್ತು ಅಂಗದರು ಪಾದಗಳನ್ನು ತುತ್ತಿದ್ದರು. ಲಕ್ಷ್ಮಣನು ಧನುರ್ಬಾಣಗಳನ್ನು ಹಿಡಿದು ತದೇಕ ದೃಷ್ಟಿಯಿಂದ ರಾಮಚಂದ್ರನನ್ನು ನೋಡುತ್ತಾ ಪಾದಗಳ ಬಳಿ ನಿಂತಿದ್ದನು. ಆ ವೇಳೆಗೆ ಚಂದ್ರೋದಯವಾಗುತ್ತಿತ್ತು. ರಾಮನು ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಿದ್ದ ಚಂದ್ರನನ್ನು ನೋಡಿ, ಓ ಸಖರೇ, ನೋಡಿ, ಆ ಚಂದ್ರನಲ್ಲೇನೋ ಒಂದು ಮಚ್ಚೆ ಕಾಣಿಸುತ್ತಿದೆ, ಅದೇನೆಂದು ಹೇಳಬಲ್ಲಿರಾ ಎಂದು ಪ್ರಶ್ನಿಸಿದರು. ಒಬ್ಬೊಬ್ಬರೂ ಒಂದೊಂದು ಉತ್ತರವಿತ್ತರು. ಹನುಮಂತನು, ನಾಥ, ಅದರಲ್ಲಿ ನನಗೇನೂ ಕಾಣಿಸುತ್ತಿಲ್ಲ, ಅದು ಶುದ್ಧವಾದ ಒಂದು ಕನ್ನಡಿ, ನಿಮ್ಮ ಮುಖಕ್ಕೆ ಎದುರಾಗಿರುವುದರಿಂದ ನಿಮ್ಮ ಮುಖಬಿಂಬ ಅದರಲ್ಲಿ ನನಗೆ ಕಾಣಿಸುತ್ತಿದೆ ಎಂದನು. ಅಂಗದನ ರಾಯಭಾರ ರಾಮಚಂದ್ರನು ಆ ರಾತ್ರಿಯೆಲ್ಲ ಈ ವಿಧವಾಗಿ ವಾನರರೊಂದಿಗೆ ಆನಂದದಿಂದ ಕಾಲ ಕಳೆದನು. ಬೆಳಗಾಗುತ್ತಲೇ ಸಮುದ್ರದಲ್ಲಿ ಸ್ನಾನ ಸಂಧ್ಯಾದಿಗಳನ್ನು ಮಾಡಿ ಮಂತ್ರಿಗಳನ್ನು ಕರೆದು ಮುಂದೇನು ಮಾಡಬೇಕೆನ್ನುವುದರ ಬಗ್ಗೆ ಸಮಾಲೋಚಿಸಿದನು. ಆಗ ಎಲ್ಲರೂ ಒಮ್ಮತದಿಂದ ಅಂಗದನನ್ನು ರಾವಣನ ಬಳಿಗೆ ರಾಯಭಾರಿಯಾಗಿ ಕಳಿಸುವುದು ಒಳ್ಳೆಯದೆಂದು ನಿರ್ಣಯಿಸಿದರು. ಅಂಗದನನ್ನು ಕರೆದು ರಾಮನು, ಅಂಗದ, ನೀನು ಗುಣವಂತ, ಬಲವಂತ, ನೀನು ರಾಮ ಕಾರ್ಯ ನಿಮಿತ್ತ ರಾವಣನ ಬಳಿಗೆ ಹೋಗಿ ಬಾ. ರಾವಣನಿಗೆ ಹಿತವನ್ನುಂಟು ಮಾಡು, ಉದ್ರೇಕದಿಂದ ಅವನೊಂದಿಗೆ ಮಾತನಾಡಬೇಡ ಎಂದು ಹೇಳಬೇಕಾದ ಸಂಧಿ ಮಾತುಗಳನ್ನು ತಿಳಿಸಿದನು. ಅಂಗದನು ರಾಮನಿಗೆ ನಮಸ್ಕರಿಸಿ ಕೈ ಮುಗಿದು, ನಾಥ, ನೀವು ಕಟಾಕ್ಷಿಸಬೇಕು, ನಿಮ್ಮ ಕಾರ್ಯ ಮಾಡುವಂಥ ಅದೃಷ್ಟ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ. ಈ ಕಾರ್ಯದಲ್ಲಿ ಏನಾದರೂ ಸರಿಯೇ, ನನ್ನ ಪ್ರಾಣವನ್ನಾದರೂ ಸರಿಯೇ ಅರ್ಪಿಸುತ್ತೇನೆ ಎಂದನು. ರಾಮನ ಹೃದಯ ಕರಗಿತು. ಅಂಗದನನ್ನು ಆಲಂಗಿಸಿಕೊಂಡು ತಲೆ ಸವರಿ ಆಶೀರ್ವದಿಸಿದನು. ಅತ್ಯಂತ ಉತ್ಸಾಹದಿಂದ ಅಂಗದನು ರಾಮನನ್ನು ಸ್ಮರಿಸುತ್ತಾ ಹೊರಟು ಲಂಕೆಯನ್ನು ಸೇರಿದನು. ಮಹಾದ್ವಾರದಲ್ಲಿ ಅಡ್ಡ ಬಂದವರನ್ನು ಪಕ್ಕಕ್ಕೆ ತಳ್ಳಿ ರಾಜನಗರವನ್ನು ಪ್ರವೇಶಿಸಿದನು. ಅಲ್ಲಿದ್ದ ರಾವಣನ ಕುಮಾರನು ಇವನನ್ನು ನೋಡಿ, ಓ ವಾನರ, ನೀನು ಯಾರು ಎಂದು ಕೇಳಿದನು. ಅಂಗದನು, ನಾನು ರಾಮನ ದೂತ ಎಂದು ಉತ್ತರವಿತ್ತನು. ರಾವಣ ಕುಮಾರನು ಅವನನ್ನು ಕಾಲಿನಿಂದ ತಳ್ಳಿ ಹೋದನು.
ಅಂಗದನು ಅವನ ಕಾಲುಗಳನ್ನು ಹಿಡಿದು ಗಿರನೆ ಸುತ್ತಿ ನೆಲಕ್ಕೆ ಬಡಿದನು. ಇದನ್ನು ನೋಡಿ ರಾಕ್ಷಸರು ಭಯಪಟ್ಟು, ಇವನು ಮಹಾಭಯಂಕರ ವಾನರ, ಈ ಮೊದಲು ಲಂಕೆಯನ್ನು ದಹಿಸಿದ ವಾನರನೇ ಪುನಃ ಬಂದಿದ್ದಾನೆ ಎಂದುಕೊಂಡರು. ಕ್ಷಣದಲ್ಲಿ ಲಂಕೆಯಲ್ಲೆಲ್ಲ ಕೋಲಾಹಲ ಉಂಟಾಗಿತು. ರಾವಣನ ಸಭೆಯಲ್ಲಿ ಅಂಗದನು ಎಲ್ಲಿ ಹೋದರೂ ಅಲ್ಲಿ ರಾಕ್ಷಸರು ಗುಂಪು ಗುಂಪಾಗಿ ನಿಂತು ಭಯಭ್ರಾಂತರಾಗಿ ನೋಡುತ್ತಿದ್ದರು. ಮೊದಲೇ ಅವನಿಗೆ ದಾರಿ ಮಾಡಿಕೊಟ್ಟು ತಪ್ಪಿಸಿಕೊಳ್ಳುತ್ತಿದ್ದರು. ಹೀಗೆ ಅಂಗದನು ನಿರ್ಭಯವಾಗಿ ಹೋಗಿ ರಾವಣನ ಸಭೆಯನ್ನು ಪ್ರವೇಶಿಸಿದನು. ಒಬ್ಬ ದೂತನು ಓಡಿ ಹೋಗಿ ಅಂಗದನ ಆಗಮನವನ್ನು ರಾವಣನಿಗೆ ಬಿನ್ನವಿಸಿದನು. ಅವನನ್ನು ತನ್ನ ಸಮಕ್ಷಮಕ್ಕೆ ಕರೆದು ತರುವಂತೆ ರಾವಣನು ಆಜ್ಞಾಪಿಸಿದನು. ಅಂಗದನು ರಾವಣನನ್ನು ನೋಡಿ ಅವನೊಂದು ಶಕ್ತಿಶಾಲಿಯಾದ ಪರ್ವತವೆಂದು ಭಾವಿಸಿದನು. ನಿರ್ಭಯವಾಗಿ ಅವನೆದುರು ಹೋಗಿ ನಿಂತನು. ಅವನನ್ನು ನೋಡಿ ಸಭೆಯಲ್ಲಿದ್ದ ರಾಕ್ಷಸರೆಲ್ಲರೂ ಒಳಗೊಳಗೇ ದಿಗಿಲುಗೊಂಡರು, ಮಾತನಾಡದ ಸ್ಥಿತಿಯಲ್ಲಿದ್ದರು. ರಾವಣನು, ಎಲವೋ ವಾನರ, ನೀನಾರು ಎಂದು ಪ್ರಶ್ನಿಸಿದನು. ಅಂಗದನು, ರಾಜ, ನಾನು ರಾಮನ ದೂತನು ಎಂದು ಉತ್ತರವಿತ್ತನು. ನಿನ್ನ ಆಗಮನಕ್ಕೆ ಕಾರಣವೇನು ಎಂದು ರಾವಣ ಕೇಳಿದನು. ಅಂಗದನು, ಓ ರಾವಣ, ಪೂರ್ವದಲ್ಲಿ ನನ್ನ ತಂದೆಗೂ ನಿನಗೂ ಸ್ನೇಹವಿತ್ತು. ನಿನ್ನ ಒಳ್ಳೆಯದನ್ನು ಬಯಸಿ ನಿನಗೆ ಬುದ್ಧಿ ಹೇಳುವ ಸಲುವಾಗಿ ರಾಮಾಜ್ಞೆ ಪಡೆದು ಬಂದಿದ್ದೇನೆ ಎಂದು ಸಾವಧಾನವಾಗಿ ಹೇಳಿದನು. ಓ ರಾವಣ, ಅಭಿಮಾನದಿಂದಲೋ ಮೋಹದಿಂದಲೋ ಇಲ್ಲವೇ ರಾಜತ್ವದ ಮದಾಂಧತೆಯಿಂದಲೋ ನೀನು ಆ ಜಗದಂಬೆಯನ್ನು, ಆ ಲೋಕಮಾತೆಯನ್ನು, ಆ ಜಾನಕಿಯನ್ನು ಕರೆತಂದೆ. ಅದು ಒಳ್ಳೆಯದಲ್ಲ. ಏನೋ ಆದದ್ದಾಯಿತು. ಈಗಲಾದರೂ ನೀನು ಸತ್ಯವನ್ನು ಗುರ್ತಿಸಿ ನಾನು ಹೇಳಿದಂತೆ ಮಾಡಿದರೆ ನಿನ್ನ ಅಪರಾಧವನ್ನು ಕ್ಷಮಿಸಬಹುದು. ತಕ್ಷಣ ಈ ಕೆಲಸ ಮಾಡು. ಇಲ್ಲದಿದ್ದರೆ ಕೈಯಾರೆ ನಿನ್ನ ವಂಶವನ್ನು, ನಿನ್ನ ರಾಜ್ಯವನ್ನು ಮಣ್ಣು ಪಾಲು ಮಾಡಿಕೊಳ್ಳುವೆ ಎಂದನು. ಅಂಗದನ ಮಾತನ್ನು ಕೇಳಿ ರಾವಣನು, ಓ ವಾನರಾಧಮ, ನೀನು ಮೂರ್ಖ. ನಾನು ದೇವಶತ್ರುವೆನ್ನುವುದು ನಿನಗೆ ತಿಳಿಯದು. ಇರಲಿ, ನಿನ್ನ ಹೆಸರೇನು? ನಿನ್ನ ತಂದೆಯ ಹೆಸರೇನು? ನಿನಗೂ ನನಗೂ ಇರುವ ಸಂಬಂಧವೇನು? ಕಣ್ಣು ತೆರೆದು ನೋಡು ಎಂದು ಗರ್ಜಿಸಿದನು. ಅಂಗದನು ಫಕ್ಕನೆ ನಕ್ಕು, ಓ ರಾಕ್ಷಸ ರಾಜ, ನನ್ನ ಹೆಸರು ಅಂಗದ, ನನ್ನ ತಂದೆಯ ಹೆಸರು ವಾಲಿ. ನಿಮ್ಮಿಬ್ಬರಿಗೂ ಸಖ್ಯವಿತ್ತು ಎಂದನು. ಅಂಗದ ಮಾತನ್ನು ಕೇಳಿ ರಾವಣ ನಿಶ್ಚೇಷ್ಟಿತನಾದನು. ಸತ್ಯ ಸತ್ಯ, ವಾಲಿ ಎನ್ನುವ ಒಬ್ಬ ವಾನರ ಪೂರ್ವಕಾಲದಲ್ಲಿದ್ದನು. ಅವನ ಮಗನೇನು ನೀನು? ಓಹೋ ಅಂಗದ, ನನ್ನ ವಂಶವನ್ನು ಧ್ವಂಸ ಮಾಡುವುದಕ್ಕೆಂದೇ ನೀನು ಬೆಂಕಿಯಾಗಿ ಬಂದೆಯಾ ಎಂದು ರಾವಣನು ವಿಕಟವಾಗಿ ನುಡಿದನು. ವಾಗ್ಯುದ್ಧ. ಅಂಗದನು ನಕ್ಕು, ಓ ರಾವಣ, ನಿನಗೆ ಅಂತ್ಯಕಾಲ ಸಮೀಪಿಸಿದೆ. ಬೇಗನೆ ನೀನು ವಾಲಿಯ ಬಳಿಗೆ ಹೋಗುವೆ. ರಾಮನನ್ನು ವಿರೋಧಿಸುವುದರಿಂದ ಲಭಿಸುವ ಸುಖವನ್ನು ನಿನಗಲ್ಲಿ ವಾಲಿ ವಿವರವಾಗಿ ತಿಳಿಸುವನು. 20 ಕಣ್ಣುಗಳು 20 ಕಿವಿಗಳಿದ್ದು ನೀನು ಕುರುಡನಾದೆ, ಕಿವುಡನಾದೆ. ಅಜ್ಞಾನಾಂಧಕಾರದಿಂದಾಗಿ ನಿನಗೆ ನೀನೇ ದೊಡ್ಡವನೆಂದು ಗರ್ವಿಸುತ್ತಿದ್ದೀಯೆ. ಯಾವ ಕುಲವನ್ನು ನೀನು ರಕ್ಷಿಸ ಹೊರಟಿರುವೆಯೋ ಅದನ್ನು ನಾನು ನಾಶ ಮಾಡಲು ಹೊರಟಿದ್ದೇನೆ. ಪಾತಕಿ, ಕಿರಾತಕ, ಮದಾಂಧ, ರಾಕ್ಷಸ ಎಂದು ಆರ್ಭಟಿಸಿದನು, ಹಲ್ಲು ಕಡಿದನು. ರಾವಣನು ತಟ್ಟನೆದ್ದು, ಎಲವೋ ಕುಲಪಾತಕ, ಎಲವೋ ಮರ್ಕಟ, ರಾಜಧರ್ಮ ತಿಳಿದವನಾದ್ದರಿಂದ ನಿನ್ನ ಮಾತುಗಳನ್ನು ಸಹಿಸಿಕೊಂಡಿದ್ದೇನೆ. ಜಾಗ್ರತೆಯಿಂದ ಮಾತನಾಡು ಎಂದು ಮೀಸೆ ತಿರುಗಿಸಿದನು. ಅಂಗದನು ಆ ವಿಕಾರವನ್ನು ನೋಡಿ, ಎಲವೋ ರಾಕ್ಷಸ ರಾಜ, ನಿನ್ನ ಧರ್ಮವನ್ನು, ನಿನ್ನ ಸೌಶೀಲ್ಯವನ್ನು, ನಿನ್ನ ರಾಜನೀತಿಯನ್ನು ಕೇಳಿದ್ದೆ. ನಿನ್ನ ಧರ್ಮ ಎಂಥ ಘನ ಕಾರ್ಯ ಮಾಡಿದೆಯೋ ಯೋಚಿಸು. ಪರಸ್ತ್ರೀಯನ್ನು ಅಪಹರಿಸುವುದು, ನಿನ್ನ ಅಣ್ಣ ಕುಬೇರನು ಕಳಿಸಿದ ದೂತನನ್ನು ನೀನು ಕಣ್ಣು ಮುಂದೆಯೇ ಭಕ್ಷಿಸುವುದು, ಇವೆಲ್ಲ ರಾಜನೀತಿ. ನಾಚಿಕೆ ಇಲ್ಲದೆ ರಾಜನೀತಿಯನ್ನು ಮಾತನಾಡುತ್ತಿದ್ದೀಯೇ. ದೂತನಾಗಿ ಬಂದ ವಾನರನ ಬಾಲಕ್ಕೆ ಬೆಂಕಿ ಹತ್ತಿಸಿದ ರಾಜನೀತಿ ನಿನ್ನದು. ಇದು ರಾಕ್ಷಸ ಧರ್ಮ. ನಿನಗೆ ರಾಜನೀತಿಯ ಬಗ್ಗೆ ಮಾತನಾಡಲು ಸಹ ಹಕ್ಕಿಲ್ಲ. ನೀನು ಮಹಾಪಾಪಿ ಎಂದು ನಿರ್ಭಯವಾಗಿ ಸ್ಪಷ್ಟವಾಗಿ ಪ್ರತ್ಯುತ್ತರವಿತ್ತನು. ಸಭೆಯಲ್ಲಿದ್ದವರೆಲ್ಲರೂ ತಮ್ಮೊಳಗೆ ಭಯಭ್ರಾಂತರಾಗಿ ಏನು ಸಂಭವಿಸುವುದೋ ಎಂದು ನಡುಗಿದರು. ರಾವಣನು, ಎಲವೋ ವಾನರ, ನನ್ನೊಂದಿಗೆ ಯುದ್ಧ ಮಾಡಬಲ್ಲವರು ನಿಮ್ಮ ಸೈನ್ಯದಲ್ಲಿ ಒಬ್ಬರಾದರೂ ಇರುವರೇನೋ? ನಿನ್ನ ಪ್ರಭು
ಪತ್ನಿ ವಿಯೋಗದಿಂದ ಸೊರಗಿದ್ದಾನೆ. ಅವನ ತಮ್ಮನು ಅಣ್ಣನ ದುಃಖವನ್ನು ನೋಡಿ ನೋಡಿ ಕೃಶವಾಗಿದ್ದಾನೆ. ನೀನು ಮತ್ತು ಸುಗ್ರೀವ ನೀವಿಬ್ಬರೂ ನನ್ನೊಂದಿಗೆ ವಿರೋಧ ಮಾಡಿಕೊಂಡು ನದಿ ದಡದಲ್ಲಿ ಕಚ್ಚಾಡುವ ಎರಡು ಹಕ್ಕಿಗಳಂತೆ ಇಬ್ಬರೂ ಕಚ್ಚಾಡಿ ಪ್ರವಾಹಕ್ಕೆ ಬಿದ್ದು ಸಾಯುವಿರಿ. ನಿಮ್ಮಿಬ್ಬರಿಗೂ ರಾಜ್ಯಾಕಾಂಕ್ಷೆಯಲ್ಲದೆ ಬೇರೆ ಆಕಾಂಕ್ಷೆ ಇಲ್ಲ. ನೀವು ನನ್ನೊಂದಿಗೆ ಹೋರಾಡಬಲ್ಲಿರಾ? ನನ್ನ ತಮ್ಮ ಅಂಜು ಬುರ್ಕ ಜಾಂಬವಂತ ವಯೋವೃದ್ಧನು, ನಲನೀಲರು ಶಿಲ್ಪಕಲಾ ಪ್ರವೀಣರು, ಅವರಿಗೆ ಕತ್ತಿ ಹಿಡಿಯುವುದೇ ತಿಳಿಯದು ಎಂದು ವ್ಯಂಗ್ಯವಾಡಿದನು. ಅಂಗದನು ಫಕಫಕನೆ ನಕ್ಕು, ಎಲವೋ ರಾವಣ, ಒಂದು ಚಿಕ್ಕ ಕೋತಿ ನಿನ್ನ ಲಂಕೆಗೆ ಬೆಂಕಿ ಹಚ್ಚಿತೆಂದರೆ ಯಾವ ಮೂರ್ಖನೂ ನಂಬುವುದಿಲ್ಲ. ಆ ಚಿಕ್ಕ ಕೋತಿ ಮಹಾವೀರನಲ್ಲ ಎನ್ನುತ್ತಿದ್ದೀಯೇ. ನಿನ್ನೊಂದಿಗೆ ಯುದ್ಧ ಮಾಡಬಲ್ಲ ವೀರನು ನಮ್ಮ ಸೈನ್ಯದಲ್ಲಿಲ್ಲವೆಂದು ನೀನು ಹೇಳಿದ್ದರಿಂದ ನನಗೆ ಕೋಪವಿಲ್ಲ. ಸ್ನೇಹವನ್ನಾಗಲಿ ವೈರವನ್ನಾಗಲಿ ಸರಿ ಸಮಾನರೊಂದಿಗೆ ಮಾತ್ರ ಮಾಡಬೇಕೆಂದು ಧರ್ಮಶಾಸ್ತ್ರ ಹೇಳುತ್ತದೆ. ಸಿಂಹವು ಕಪ್ಪೆಯನ್ನು ಕೊಂದರೆ ಯಾರೂ ಹೊಗಳುವುದಿಲ್ಲ. ರಾಮನು ನಿನ್ನನ್ನು ಸಂಹರಿಸಲು ಪ್ರಯತ್ನಿಸುವುದು ಅವನ ಮರ್ಯಾದೆಗೆ ಲೋಪವಾದಂತೆ. ನಿನ್ನಂಥ ಕ್ಷುದ್ರನನ್ನು ಸಂಹರಿಸುವುದು ಅವನ ಪೌರುಷಕ್ಕೆ ತಕ್ಕದಲ್ಲ. ಕ್ಷತ್ರಿಯ ಧರ್ಮ ಮಹಾ ಕಠಿಣ. ನೀನು ಪರಸ್ತ್ರೀಯನ್ನು ಅಪಹರಿಸಿದ ಮಹಾಪಾಪಿ. ನಿನ್ನನ್ನು ಕೋತಿಗಳೇ ಕೊಲ್ಲಬೇಕು. ಮಹಾಪಾಪಿಯೇ ಕೋತಿಗಳ ಕೈಯಲ್ಲಿ ಸಾವನ್ನಪ್ಪುವನು ಎಂದನು. ರಾವಣನು ನಕ್ಕು, ಎಲವೋ ವಾನರ, ವಾನರರು ತಮ್ಮ ಯಜಮಾನನ ಇಷ್ಟದಂತೆ ನಾಚಿಕೆಯಿಲ್ಲದೆ ಕುಣಿಯುವರು. ಯಾವ ಆಟ ಆಡೆಂದು ಯಜಮಾನ ಹೇಳುವನೋ ಆ ಆಟವಾಡುವರು. ಎಲವೋ ಅಂಗದ, ಸ್ವಾಮಿ ಇಷ್ಟದಂತೆ ನಡೆಯುವುದು ನಿನ್ನ ಜಾತಿಯ ಲಕ್ಷಣ ಎಂದು ವಿಕಟವಾಗಿ ನುಡಿದನು. ಅಂಗದ, ಎಲವೋ ರಾವಣ, ನಿನಗೆ ಪ್ರಾಣಿಗಳ ವಿಷಯ ತಿಳಿದಿದೆಯೇ ವಿನಾ ಪ್ರಭುವಿನ ದೈವ ಸ್ವರೂಪವನ್ನು ನೀನು ತಿಳಿದುಕೊಳ್ಳಲಾರದೆ ಹೋದೆ. ನಿನ್ನ ಪರಾಕ್ರಮ, ನಿನ್ನ ರಾಜನೀತಿಯನ್ನು ನಮ್ಮ ವಾನರನು ಈಗಾಗಲೇ ನಮಗೆ ಬೇಕಾದಷ್ಟು ತಿಳಿಸಿದ್ದಾನೆ. ನಿನ್ನ ಮಗನನ್ನು ಕೊಂದು ವನವನ್ನು ಚೆಲ್ಲಾಪಿಲ್ಲಿ ಮಾಡಿ ಲಂಕೆಯನ್ನು ಭಸ್ಮ ಮಾಡಿದರೂ ನೀನು ಅವನಿಗೆ ತಕ್ಕ ಶಿಕ್ಷೆ ಮಾಡಲಾರದೆ ಬಿಟ್ಟು ಬಿಟ್ಟೆ. ನಿನ್ನ ಹೃದಯ ಅಷ್ಟು ಸರಳವಾದುದೆಂದೇ ನಾನಿಷ್ಟು ಮಾತನಾಡಿದೆ. ನಿನಗೆ ನಾಚಿಕೆಯಿಲ್ಲ, ರೋಷವಿಲ್ಲ, ನೀತಿಯಿಲ್ಲ, ನಿಯಮವಿಲ್ಲ. ವಿಭೀಷಣನು ಹೇಡಿ ಎಂದು ಹಲ್ಲು ಕಡಿಯುತ್ತಿದ್ದೀಯೇ. ನಿನ್ನ ಬದುಕು ಭೂಮಿಗೆ ಭಾರ. ನಿನ್ನ ಗುಣ ಬೀದಿ ನಾಯಿಗಳಿಗೂ ಇರುವುದಿಲ್ಲ. ನಿನಗಿಂತ ನಾಯಿಗಳು ಉತ್ತಮವೆನ್ನುವುದನ್ನು ತಿಳಿಯದೇ ಹೋಗಿದ್ದೀಯೇ ಎಂದು ಮರ್ಯಾದೆ ಕೊಡದೆ ಮಾತನಾಡಿದನು. ರಾವಣನು, ಎಲವೋ ಅಂಗದ, ಯಾರು ಸ್ವಭುಜ ಪರಾಕ್ರಮದಿಂದ ಕೈಲಾಸ ಪರ್ವತವನ್ನು ಮೇಲಕ್ಕೆತ್ತಿದನೋ, ಯಾರು ಪುಷ್ಪಗಳಿಗೆ ಬದಲು ಶಿರಸ್ಸುಗಳಿಂದ ಶಿವನನ್ನು ಪೂಜಿಸಿದನೋ, ಯಾರ ಶೌರ್ಯ ಶಿವನಿಗೆ ತಿಳಿದಿದೆಯೋ, ಯಾರ ಹೆಸರನ್ನು ಕೇಳಿದಾಕ್ಷಣ ಎದೆ ಒಡೆಯುವುದೋ, ಆ ಶೂರನೇ, ಆ ರಣಧೀರನೇ ಈ ರಾವಣ. ನಿನ್ನ ಜಂಭವನ್ನು ಕಟ್ಟಿಡು ಎಂದನು. 4 ಕಿರೀಟಗಳು. ಅದಕ್ಕೆ ಅಂಗದನು, ಎಲವೋ ದುರಭಿಮಾನಿ, ಹೆಚ್ಚು ಮಾತಾಡದೆ ರಾಮನನ್ನು ಭಜಿಸು. ಅವನನ್ನು ಶರಣು ಹೋಗು. ಇಲ್ಲದಿದ್ದರೆ ರಾಮಬಾಣದಿಂದ ನಿನ್ನ ತಲೆಗಳು ಚೆಂಡಿನಂತೆ ಕೆಳಗುರುಳುವುವು. ವಾನರರು ಅವುಗಳನ್ನು ಒದೆದಾಡುವರು. ನಾನು ಸುಗ್ರೀವನ ದೂತ. ರಾಮನ ಆಜ್ಞೆ ಇಲ್ಲದಿರುವುದರಿಂದ ಅವನ ಗೌರವಕ್ಕೆ ಧಕ್ಕೆ ಬರುವುದೆಂದು ಸುಮ್ಮನಿದ್ದೇನೆ. ಇಲ್ಲದಿದ್ದರೆ ಲೀಲಾಜಾಲವಾಗಿ ನಿನ್ನನ್ನು ಕ್ಷಣದಲ್ಲಿ ಸಂಹರಿಸಿ ಸಮುದ್ರದಲ್ಲೆಸೆಯುತ್ತಿದ್ದೆ ಎಂದು ಉಗ್ರನಾಗಿ ಸಿಂಹದಂತೆ 2 ಕೈಗಳನ್ನು ನೆಲಕ್ಕೆ ಬಡಿದನು. ಅದಕ್ಕೆ ಭೂಮಿ ಅದುರಿತು. ರಾವಣನು ಗಿರಗಿರನೆ ತಿರುಗಿ ಬಿದ್ದನು. ಅವನ 10 ಕಿರೀಟಗಳು ನೆಲಕ್ಕುರುಳಿದವು. ಅಂಗದನು 4 ಕಿರೀಟಗಳನ್ನು ತೆಗೆದುಕೊಂಡು ರಾಮನ ಬಳಿಗೆ ಎಸೆದನು. ಹಾರಿ ಬರುತ್ತಿದ್ದ ಅವುಗಳನ್ನು ನೋಡಿ ವಾನರರು ವಿಚಿತ್ರವಾಗಿ ತಮಗೆ ತೋಚಿದಂತೆ ವರ್ಣಿಸತೊಡಗಿದರು. ರಾಮನು ಅವುಗಳನ್ನು ನೋಡಿ ಅವು ರಾವಣನ ಕಿರೀಟಗಳೆಂದೂ, ಅಂಗದನು ಅಲ್ಲಿಂದ ಎಸೆದಿರುವನಾದ್ದರಿಂದ ಅವು ರಾಹು ಕೇತು ಗ್ರಹಗಳಂತೆ ಹಾರಿ ಬರುತ್ತಿವೆಯೆಂದೂ ಹೇಳಿ ವಾನರನ್ನು ಸಮಾಧಾನಪಡಿಸಿದನು. ಪಾದಗ್ರಹಣ. ಇತ್ತ ರಾವಣನು, ಈ ವಾನರನನ್ನು ಬಿಡದೆ ಕಟ್ಟಿಹಾಕಿ ತನ್ನಿ ಎಂದು ಆಜ್ಞಾಪಿಸಿ ಅಲ್ಲಿಂದ ಹೊರಟನು. ಅದನ್ನು ಕೇಳಿ ಅಂಗದನು, ರಾವಣ, ನಾಚಿಕೆ ಇಲ್ಲದೆ ಓಡಿ ಹೋಗುತ್ತಿದ್ದೀಯೇ. ಯಾಕೆ ಈ ಶೌರ್ಯ? ಇದಕ್ಕಿಂತ ಮುಖ ಮುಚ್ಚಿಕೊಂಡು ಸಮುದ್ರದಲ್ಲಿ ಮುಳುಗಿ ಪ್ರಾಣ ಬಿಡಬಹುದು. ಸ್ತ್ರೀಚೋರ, ಮಂದಮತಿ, ಕಾಮುಕ, ಯುದ್ಧದಲ್ಲಿ ನಿನ್ನ ನಾಲಿಗೆಯನ್ನು ಕಿತ್ತು ಕಾಗೆಗಳಿಗೆ ಹಾಕುತ್ತೇನೆ, ಜಾಗ್ರತೆ ಎಂದು ಹಲ್ಲುಗಳನ್ನು ಕಟ ಕಟ ಕಡಿದನು.
ರಾವಣನು, ಎಲವೋ ರಾಕ್ಷಸರೇ, ಇವನ ಕಾಲುಗಳನ್ನು ಹಿಡಿದು ನೆಲಕ್ಕೆ ಬಡಿಯಿರಿ, ಶಿರಸ್ಸನ್ನು ಹೋಳು ಮಾಡಿ ಎಂದು ಆಜ್ಞಾಪಿಸಿದನು. ಒಡನೆ ಮೇಘನಾದನೆದ್ದು ಅಂಗದನ ಕಾಲುಗಳನ್ನು ಹಿಡಿದೆಳೆದನು. ಅವು ಕದಲಲಿಲ್ಲ. ಎಷ್ಟು ಜನ ಬಂದು ಎಳೆದರೂ ಅವನ ಕಾಲುಗಳನ್ನು ಕದಲಿಸಲಾಗಲಿಲ್ಲ. ಅವರು ನಾಚಿಕೆಪಟ್ಟು ಅಸಹಾಯಕರಾಗಿ ಕುಳಿತರು. ದೇವಕಂಠನು ಹೋಗಿ ಅಂಗದನ ಕಾಲುಗಳನ್ನು ಕದಲಿಸಲು ಪ್ರಯತ್ನಿಸಿದನು. ಅವನಿಗೂ ಆಗಲಿಲ್ಲ. ಆಗ ರಾವಣನೇ ಸ್ವತಃ ಅಂಗದನ ಕಾಲುಗಳನ್ನು ಹಿಡಿದೆಳೆದನು. ಅಂಗದನು ನಕ್ಕು, ರಾವಣ, ನೀನು ಹಿಡಿಯಬೇಕಾದದ್ದು ರಾಮಪಾದ, ಅದನ್ನು ಹಿಡಿ, ನಿನಗೆ ಮುಕ್ತಿ ದೊರೆಯುವುದು ಎಂದು ಕಾಲುಗಳನ್ನು ಜಾಡಿಸಿದೊಡನೆ ಅದರ ಆಘಾತಕ್ಕೆ ರಾವಣನು ನೆಲಕ್ಕುರುಳಿ ಮೂರ್ಛೆ ಹೋದನು. ಅವನ ಕಳೆ ಕಾಂತಿಗಳು ನಶಿಸಿದವು. ನಾಚಿಕೆಯಿಂದ ರಾವಣನು ಹಗಲಿನ ಚಂದ್ರನಂತೆ ತೇಜೋಹೀನನಾದನು. ಅದನ್ನು ನೋಡಿ ಅಂಗದನು, ನಾನಿನ್ನು ಇವನೊಂದಿಗೆ ಹೆಚ್ಚು ಮಾತನಾಡುವುದು ಸರಿಯಲ್ಲ. ಇವನಿಗೆ ಬುದ್ಧಿ ಹೇಳೆಂದು ಮಾತ್ರವೇ ರಾಮ ನನಗೆ ಆಜ್ಞೆ ಮಾಡಿ ಕಳಿಸಿದ್ದಾನೆ. ಆದರೆ ಇವನು ಬುದ್ಧಿ ಮಾತುಗಳಿಗೆ ಬಗ್ಗುವವನಲ್ಲ, ಮೂರ್ಖತನ ಬಿಡುವವನಲ್ಲ. ಇವನಿಗೆ ಯುದ್ಧವೇ ತಕ್ಕ ಚಿಕಿತ್ಸೆ ಎಂದು ಯೋಚಿಸಿ ರಾಮನ ಚರಣ ಸನ್ನಿಧಿಗೆ ಹೊರಟು ವಿಷಯವನ್ನು ರಾಮನಿಗೆ ಭಿನ್ನವಿಸಿದನು. ನಾಚಿಕೆಯಿಂದಲೂ ಅಂಗದನ ಬಲಪರಾಕ್ರಮಗಳ ಭಯದಿಂದಲೂ ಅಂತಃಪುರವನ್ನು ರಾವಣನು ಪ್ರವೇಶಿಸಿದನು. ಅವನ ಕಳಾಹೀನ ಮುಖವನ್ನು ನೋಡಿ ಮಂಡೋದರಿ, ನಾಥ, ಈಗಲಾದರೂ ನನ್ನ ಮಾತು ಕೇಳಿ ಮೂರ್ಖತನವನ್ನು ಬಿಡಿ. ರಾಮನನ್ನು ವಿರೋಧಿಸುವುದರಿಂದ ರಾಜ್ಯಕ್ಕೆ ಕೇಡಾಗುವುದು. ಲಕ್ಷ್ಮಣ ಎಳೆದ ಗೆರೆಯನ್ನೇ ನೀವು ದಾಟದಾದಿರಿ. ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಅದರೆದುರು ತರೆಗೆಲೆಯಂತೆ. ಅವನ ದೂತರನ್ನೇ ಸೋಲಿಸಲಾಗದ ನಿಮ್ಮ ಅನುಚರರು ಕೋಟಿ ಕೋಟಿ ವಾನರನನ್ನು ಗೆಲ್ಲಬಲ್ಲರೆ. ಅಂಗದನ ಪಾದವನ್ನೇ ಕದಲಿಸಲಾರದ ನೀವು ಅಷ್ಟೊಂದು ವಾನರರನ್ನು ಎದುರಿಸಬಲ್ಲಿರಾ? ಇಷ್ಟು ಅನುಭವವಾದರೂ ನೀವೇಕೆ ಹಿಡಿದ ಪಟ್ಟು ಬಿಡದಿರುವಿರೋ? ನನಗೆ ದುಃಖವಾಗುತ್ತಿದೆ. ವಾನರನೊಬ್ಬ ನಿಮ್ಮ ಕುಮಾರನನ್ನು ಕೊಂದ, ಲಂಕೆಯನ್ನು ಭಸ್ಮ ಮಾಡಿದ, ಅನೇಕ ರಾಕ್ಷಸರನ್ನು ಚಂಡಿನಂತೆ ಮೇಲಕ್ಕೆಗರಿಸಿ ಕೊಂದ. ಆಗ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ನಿದ್ರಿಸುತ್ತಿದ್ದುವೇನೋ? ನಿಮ್ಮ ಪೊಳ್ಳು ಜಂಭ ವಾನರರನ್ನು ಏನೂ ಮಾಡಲಾರದು. ಮಂಡೋದರಿಯ ಮಾತುಗಳು. ನಾಥ, ನನ್ನ ಮಾತುಗಳನ್ನು ಮನ್ನಿಸಿ ರಾಮನನ್ನು ಭಜಿಸಿ. ರಾಮನನ್ನು ಮನುಷ್ಯ ಮಾತ್ರನನ್ನಾಗಿ ಭಾವಿಸುವುದರಿಂದ ತಪ್ಪು ಮಾಡುತ್ತಿದ್ದೀರಿ. ಅವನು ಜಗನ್ನಾಥ, ಮಹಾವೀರ. ಅವನ ಬಲಪರಾಕ್ರಮಗಳು ಮಾರೀಚನಿಗೆ ಗೊತ್ತಿಲ್ಲವೇ? ಅವನು ಹೇಳಿದುದನ್ನು ಮತ್ತೊಮ್ಮೆ ಸ್ಮರಿಸಿಕೊಳ್ಳಿ. ಜನಕನ ಸಭೆಯಲ್ಲಿ ಅನೇಕ ರಾಜರುಗಳು ಕುಳಿತಿದ್ದಾಗ ನೀವು ನಿಮ್ಮ ಬಲಗರ್ವದಿಂದ ಆ ಸಭೆಯನ್ನು ಪ್ರವೇಶಿಸಿದಿರಿ. ನೀವು ಶಿವಧನುಸ್ಸನ್ನು ಕದಲಿಸಲಾರದೆ ಹೋದಿರಿ. ರಾಮನು ಅಂಥ ಧನುಸ್ಸನ್ನು ಲೀಲಾಜಾಲವಾಗಿ ಎತ್ತಿ ಎರಡು ಮಾಡಿ ಎಸೆದ. ಅದು ಕಣ್ಣಾರೆ ಕಂಡ ಅವನ ಬಲವಲ್ಲವೇ? ಇಷ್ಟು ನೋಡಿಯೂ ನೀವು ಮೂರ್ಖತನ ಬಿಡದಿರುವುದನ್ನು ನೋಡಿದರೆ ನಿಮಗೆ ವಿನಾಶಕಾಲ ಸನ್ನಿಹಿತವಾಯಿತೆಂದೇ ತೋರುತ್ತದೆ. ಕಾಕಾಸುರನು ಅಜ್ಞಾನದಿಂದ ನಿಮ್ಮಂತೆಯೇ ಮೂರ್ಖತನ ಮಾಡಿದ್ದಕ್ಕೆ ಅವನಿಗಾದ ಗತಿ ಗೊತ್ತಿದೆಯಲ್ಲವೇ? ಲಕ್ಷ್ಮಣನು ನಿಮ್ಮ ತಂಗಿ ಶೂರ್ಪಣಖಿಗೆ ಮೂಗು ಕಿವಿಗಳನ್ನು ಕೊಯ್ದನು. ಆಗ ನೀವೇನು ಮಾಡಿದಿರಿ? ನಾಚಿಕೆಯಿಲ್ಲದೆ ಇನ್ನೂ ನನ್ನ ಬಲ, ನನ್ನ ಶೌರ್ಯ ಎಂದು ಗರ್ಜಿಸುತ್ತೀರಿ. ರಾಮನು ಒಂದು ಬಾಣದಿಂದ ವಾಲಿಯನ್ನು ಕೊಂದ. ವಾಲಿಯೇನು ಸಾಮಾನ್ಯನೇ? ರಾಮನು ವಾನರ ಸೈನ್ಯದೊಂದಿಗೆ ಸುವೇಲಾಚಲದ ಮೇಲೆ ಬಿಡದಿ ಮಾಡಿದ್ದಾನೆ. ರಾಮನು ಮಹಾಧರ್ಮಮೂರ್ತಿ. ಇಲ್ಲದಿದ್ದರೆ ನಿಮಗೆ ಕ್ಷೇಮ ಕೋರಿ ದೂತನನ್ನು ಕಳಿಸುತ್ತಿರಲಿಲ್ಲ. ಅವನು ಎಷ್ಟೋ ರೀತಿಯಲ್ಲಿ ಶಾಂತಿ ಮಾರ್ಗದಿಂದ ನಿಮ್ಮೊಂದಿಗೆ ಸಂಧಿಗೆ ಪ್ರಯತ್ನಿಸಿದರೂ ನೀವು ನಿಮ್ಮ ದುರಭಿಮಾನವನ್ನು ಬಿಡದೆ, ರಾಮನ ಧರ್ಮತತ್ವವನ್ನು ವಿಚಾರ ಮಾಡದೆ, ಆ ಪರಮ ಪವಿತ್ರನ ಗುಣಗಳನ್ನು ಯೋಚಿಸದೆ ನಿಮಗೆ ನೀವೇ ನಿಮ್ಮ ರಾಜ್ಯ ವಂಶ ನಾಶ ಮಾಡಿಕೊಳ್ಳುತ್ತಿದ್ದೀರಿ. ಇಂದು ನಿಮ್ಮ ಸಭೆಗೆ ಬಂದ ಅಂಗದನಿಗೆ ನೀವೇನು ಮಾಡಿದಿರಿ? ಅವನಿಗಿಂತ ಎಷ್ಟೋ ಬಲಶಾಲಿಗಳಾದ ವಾನರರು ಸಹಸ್ರಾರು, ಲಕ್ಷೋಪಲಕ್ಷ ಇದ್ದಾರೆ. ನನ್ನ ಮಾತು ಕೇಳಿ ನಿಮ್ಮ ರಾಕ್ಷಸ ಬುದ್ಧಿಯನ್ನು ಬಿಟ್ಟು ರಾಮನನ್ನು ಶರಣು ಹೋಗಿ ಎಂದು ಹಿಂದಿನ ಪೂರ್ಣ ವೃತ್ತಾಂತವನ್ನು ರಾವಣನಿಗೆ ಜ್ಞಾಪಿಸಿಕೊಟ್ಟು ಹೇಳಿದ ಮಾತುಗಳು ರಾವಣನಿಗೆ ಬಾಣದಂತೆ ಹೃದಯದಲ್ಲಿ ನಾಟಿದವು. ಅಷ್ಟು ಹೊತ್ತಿಗೆ ಬೆಳಗಾಯಿತು. ರಾವಣನು ಸಭೆಯನ್ನು ಪ್ರವೇಶಿಸಿ ಮೂರ್ತಿ ಭವಿಸಿದ ದುರಭಿಮಾನಿಯಾಗಿ ಸಿಂಹಾಸನದ ಮೇಲೆ ಕುಳಿತನು. ಅಂಗದನ ಮಾತುಗಳನ್ನೂ ಮಂಡೋದರಿಯ ಮಾತುಗಳನ್ನೂ ಕೇಳಿ ತಲೆ ಗೆರ್ರನೆ ಸುತ್ತುತ್ತಿತ್ತು. ಭೂಮಿ ಆಕಾಶಗಳು ತಿರುಗಿದಂತಾಗಿ ಅವನಲ್ಲಿ ಅನೇಕ ಆಲೋಚನೆಗಳೂ ಭಯವೂ ಒಮ್ಮೆಲೆ ಹುಟ್ಟಿದುವು.
ವಿನಾಶಕಾಲೇ ವಿಪರೀತ ಬುದ್ಧಿ. ಆದರೆ ವಿನಾಶಕಾಲ ಸನ್ನಿಹಿತವಾಗಿದ್ದುದರಿಂದ ಅವನಲ್ಲಿ ಒಳ್ಳೆಯ ಬುದ್ಧಿ ಬರದೇ ಹೋಯಿತು. ವಿದ್ಯುಚ್ಚಿಹ್ವನೆನ್ನುವ ರಾಕ್ಷಸನನ್ನು ಕರೆದು, ಎಲವೋ, ನೀನು ನಿನ್ನ ಮಾಯಾಶಕ್ತಿಯಿಂದ ರಾಮನ ಶಿರಸ್ಸನ್ನು ಧನುರ್ಬಾಣಗಳನ್ನು ಸೃಷ್ಟಿಸಿ ತೆಗೆದುಕೊಂಡು ಬಾ. ಜಾನಕಿ ಅವುಗಳನ್ನು ನೋಡಿ ಅವು ನಿಜವಾದುವೆಂದು ಭಾವಿಸಿ ದುಃಖಿಸುವಳು ಎಂದು ಆಜ್ಞಾಪಿಸಿದನು. ವಿದ್ಯುಜ್ಜಿಹ್ವನು ಥಟ್ಟನೆದ್ದು ಹೊರಟನು. ರಾಮನ ಮಾಯಾಶಿರಸ್ಸನ್ನು ಮಾಯಾ ಧನುರ್ಬಾಣಗಳನ್ನು ಸೃಷ್ಟಿಸಿ ತಂದುಕೊಟ್ಟನು. ಅವು ರಾಮನ ನಿಜವಾದ ಶಿರಸ್ಸಿನಂತೆ ಧನುರ್ಬಾಣಗಳಂತೆ ಇದ್ದುದನ್ನು ನೋಡಿ ರಾವಣನು ಸಂತೋಷದಿಂದ ದಿಢೀರನೆ ಎದ್ದು ಅಶೋಕವನಕ್ಕೆ ಹೋಗಿ ಅವುಗಳನ್ನು ಸೀತೆಯ ಮುಂದಿಟ್ಟು, ಎಲೌ ಸೀತೆ, ಯಾರ ಗುಣಗಳನ್ನು ನೀನು ಹಗಲು ರಾತ್ರಿ ಗಾನ ಮಾಡುತ್ತಿದ್ದೆಯೋ ಆತನ ಶಿರಸ್ಸನ್ನು ಧನುರ್ಬಾಣಗಳನ್ನೂ ನೋಡು. ವಾನರ ಸೈನ್ಯವನ್ನು ನಿಶ್ಶೇಷವಾಗಿ ಸಂಹರಿಸಿದೆ. ಲಕ್ಷ್ಮಣನು ಪ್ರಾಣ ಉಳಿಸಿಕೊಂಡು ಓಡಿಹೋದ. ನಿನಗೆ ನಂಬಿಕೆ ಬರಲೆಂದು ಇಗೋ ನೋಡು, ರಾಮನ ಶಿರಸ್ಸನ್ನು ಧನುರ್ಬಾಣಗಳನ್ನು ತಂದಿದ್ದೇನೆ ಎಂದನು. ಸೀತೆಗೆ ಕ್ಷಣಕಾಲ ಚಿಂತೆ ಕವಿದರೂ ರಾಮನ ಶಿರಸ್ಸನ್ನು ಕತ್ತರಿಸುವವನು 14 ಲೋಕದಲ್ಲಿ ಯಾರೂ ಇಲ್ಲವೆಂದು ತಿಳಿದು ಇದೆಲ್ಲ ತನ್ನನ್ನು ಬೆದರಿಸಲು ಹೂಡಿದ ಮಾಯಾ ನಾಟಕವೆಂದು ಭಾವಿಸಿ ಅವನ ಮಾತುಗಳಿಗೆ ಗಮನ ಕೊಡದೆ, ರಾವಣ, ನಿನಗೆ ವಿನಾಶಕಾಲ ಸಮೀಪಿಸಿದೆ. ಇಲ್ಲದಿದ್ದರೆ ನಿನಗೆ ಈ ರೀತಿ ದುರ್ಬುದ್ಧಿ ಹುಟ್ಟುತ್ತಿರಲಿಲ್ಲ. ನನ್ನ ರಾಮನ ಹತ್ತಿರ ಸುಳಿಯಲೂ ನಿನಗೆ ಅಧಿಕಾರವಿಲ್ಲ. ಅಂಥವನನ್ನು ನೀನು ಕೊಲ್ಲುವುದುಂಟೆ? ಕನಸಿನಲ್ಲಿಯೂ ಅದು ಅಸಾಧ್ಯ. ಇದು ನಿನ್ನ ಮಾಯಾನಾಟಕ ಎಂದು ಛೀಮಾರಿ ಹಾಕುತ್ತಿದ್ದಂತೆಯೇ 4 ದಿಕ್ಕುಗಳಿಂದಲೂ ಜಯ ಜಯ ಘೋಷ ಕೇಳಿಬಂತು. ರಾಮ ಪ್ರಭುವಿಗೆ ಜೈ ಎಂದು ಕೇಕೆ ಹಾಕುತ್ತಾ ವಾನರರು ಲಂಕೆಯನ್ನು 4 ಮೂಲೆಗಳಿಂದಲೂ ಮುತ್ತುತ್ತಿದ್ದರು. ಆ ಶಬ್ದವನ್ನು ಕೇಳಿ ರಾವಣನು ರೊಯ್ಯನೆ ಅಲ್ಲಿಂದ ಹೊರಟನು. ಅವನು ಹೋದ ಮೇಲೆ ವಿಭೀಷಣನ ಹೆಂಡತಿ ಸುರಮೆ ಸೀತೆಯ ಬಳಿ ಬಂದು, ತಾಯಿ, ಅದೆಲ್ಲ ರಾವಣನ ಮಾಯೆ. ರಾಮನ ಶಿರಸ್ಸನ್ನು ಕತ್ತರಿಸಲು ಯಾರಿಗೂ ಸಾಧ್ಯವಿಲ್ಲ. ರಾಮನು ತನ್ನ ವಾನರ ಸೈನ್ಯದೊಂದಿಗೆ ಲಂಕೆಯನ್ನು ಪ್ರವೇಶಿಸಿದನು. ವಾನರರು ಜಯ ಜಯ ಧ್ವನಿಯಿಂದ ಲಂಕೆಯನ್ನು ಚೆಲ್ಲಾಪಿಲ್ಲಿ ಮಾಡುತ್ತಿದ್ದಾರೆ ಎಂದಳು. ಜೈ ಸಾಯಿರಾಮ್.